ಏನು ಈಗಾಗಲೇ ಸಿಎಂ ಸಿದ್ದರಾಮಯ್ಯ 16ನೇ ಬಜೆಟ್ ಅನ್ನ ಮಂಡಿಸಿರುವಂತದ್ದು 4 ಲಕ್ಷ ರೂಪಾಯಿಯ ಬಜೆಟ್ ಇದು ಅಂದ್ರೆ 4 ಲಕ್ಷ ಕೋಟಿಯ ಬಜೆಟ್ ಇದಾಗಿದೆ ಇವತ್ತು ಮಂಡಿಸಿರುವಂತಹ ಬಜೆಟ್ ಏನು ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯ 2ನೇ ಪೂರ್ಣ ಪ್ರಮಾಣದ ಬಜೆಟ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಜೆಟ್ ನಲ್ಲಿ ಒಂದು ರೀತಿಯಾಗಿ ಕೃಷಿ ಕ್ಷೇತ್ರಕ್ಕೆ ಬಂಪರ್ ಆಫರ್ ಅಂತ ಹೇಳ್ಬೋದು ಅಲ್ಪಸಂಖ್ಯಾತರಿಗೆ ಬಿಗ್ ಗಿಫ್ಟ್ ಅನ್ನ ಕೊಡಲಾಗಿದೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೂ ಕೂಡ 1,000 ರೂಪಾಯಿನ ಹೆಚ್ಚಳ ಮಾಡಲಾಗಿರುವಂತದ್ದು ಎಲ್ಲೋ ಒಂದು ಕಡೆ ಸಿನಿಮಾ ರಂಗಕ್ಕೆ ಶಾಕ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮತ್ತೊಂದು ಕಡೆ ಅಬಕಾರಿ ಇಲಾಖೆಗೂ ಕೂಡ ಒಂದು ಬೆಲೆ ಏರಿಕೆಯ ಬಿಸಿ ತಟ್ಟಿದೆ ಜೊತೆಗೆ ಮೈಸೂರಿಗೂ ಕೂಡ ಒಂದಷ್ಟು ವಿಶೇಷವಾದ ಯೋಜನೆಗಳನ್ನ ನೀಡಲಾಗಿರುವಂತದ್ದು 150 ಎಕರೆಯಲ್ಲಿ ಮೈಸೂರಲ್ಲಿ ಫಿಲ್ಮ್ ಸಿಟಿ ಏನ್ ಚರ್ಚೆಯಲ್ಲಿತ್ತು ಅದನ್ನ ಮಾಡೇ ಮಾಡ್ತೀವಿ ಅನ್ನೋದಿದೆ ಅದಕ್ಕೆ 500 ಕೋಟಿಯನ್ನು ಕೂಡ ಈಗಾಗಲೇ ಮೀಸಲಿಡಲಾಗಿದೆ ಮಂಡಕಳ್ಳಿ ವಿಸ್ತರಣೆಯನ್ನ ಮಾಡ್ತೀವಿ ಅನ್ನೋದಿದೆ ಜೊತೆಗೆ ರೇಷ್ಮೆ ಗೂಡನ್ನು ಕೂಡ ಮಾಡುವಂತಹ ಬಜೆಟ್ ಅಲ್ಲಿ ಅದು ಕೂಡ ಇನ್ಕ್ಲೂಡ್ ಆಗಿರುವಂತದ್ದು ಬಹಳಷ್ಟು ವಿಚಾರಗಳನ್ನ ಬಹಳಷ್ಟು ಯೋಜನೆಗಳನ್ನ ಸರ್ಕಾರ ಈ ಬಾರಿ ಮಂಡಿಸಿದೆ ಆದ್ರೆ ಯಾವುದೇ ಹೊಸ ಘೋಷಣೆಯನ್ನ ಮಾಡಿಲ್ಲ ಏನು ಹಳೆಯ ಘೋಷಣೆಗಳಿತ್ತು ಅದನ್ನೇ ಮುಂದುವರಿಸಿರುವಂತಹ ರೀತಿ ಇದೆ ಅಂತ ಕೂಡ ಈಗ ವಿರೋಧ ಪಕ್ಷಗಳು ಟೀಕೆಯನ್ನ ಮಾಡ್ತಾ ಇರುವಂತದ್ದು ಈಗ ಬಹಳಷ್ಟು ಬಜೆಟ್ ಏನಿದೆ ಬಜೆಟ್ ಗಾತ್ರ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಇದೆ ಒಂದಷ್ಟು ಕ್ಷೇತ್ರಗಳಿಗೆ ಆಫರ್ ಆದ್ರೆ ಒಂದಷ್ಟು ಕ್ಷೇತ್ರಗಳಿಗೆ ಯಾವುದೇ ರೀತಿಯ ಲಾಭ ಆಗಿಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡೋದಿದೆ ಈಗ ನಮ್ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷದ ಮುಖಂಡರಾದಂತ ವೀರೇಶ್ ಕುಮಾರ್ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಸರ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದ್ದಾರೆ ಮೊದಲನೇದಾಗಿ ಬಜೆಟ್ ನೋಡಿದ್ಮೇಲೆ ನಿಮಗೆ ಅನ್ಸುತ್ತೇನು ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಆಗಿಂದ ನೋಡ್ತಾ ಇದ್ದೀನಿ ಅವರು ದಾಖಲೆ ಬಜೆಟ್ ಅನ್ನ ಮಂಡಿಸಿದ್ದಾರೆ ಹಾಗಾಗಿ ಅವ್ರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಲೋ ಕೇಳಿಸ್ತಾ ಇದೆ ಮೇಡಮ್ ಹಲೋ ಈ ಬಜೆಟಿನ ವಿಚಾರವಾಗಿ ವಿರೋಧ ಪಕ್ಷ ನಾಯಕರು ಅವರು ಮಾತನಾಡಿದ್ರು ಮತ್ತೆ ವ್ಯಂಗ್ಯ ಮಾಡಿದ್ರು ಇದು ಸಾಬರ್ ಬಜೆಟ್ ಅಂತ ಹೇಳಿದ್ರು ಸಾಲದ ಬಜೆಟ್ ಹಾಗೆ ಹೊಸ ಯೋಜನೆಗಳನ್ನ ಮಂಡಿಸಿಲ್ಲ ಅಂತ ಹೇಳಿದ್ರು ಸರ್ಕಾರದ ಬಜೆಟ್ ಪ್ರತಿ ವರ್ಷ ಯಾವುದೇ ಸರ್ಕಾರ ಬಂದ್ರು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು JDS ಇರ್ಬೋದು ಮುಂದೆ ನಮ್ಮ ಪಕ್ಷನೂ ಬರ್ಬೋದು ಆದಾಯ ವೆಚ್ಚ ಲೆಕ್ಕ ಹಾಕೋದು ಆದಾಯ ವೆಚ್ಚದಲ್ಲಿ ಯಾವ ಇಲಾಖೆಗೆ ಎಕ್ಸಾಂಪಲ್ ಕೃಷಿ ಇಲಾಖೆ ಇರ್ಬೋದು ಮತ್ತೆ ಆರೋಗ್ಯ ಇಲಾಖೆ ಇರ್ಬೋದು ಲಕ್ಷಗಟ್ಟಲೆ ಹಣವನ್ನು ಬಿಡುಗಡೆ ಮಾಡಿದ್ರು ಕೂಡ ಅದರಲ್ಲಿ 50 ಭಾಗ ಹೆಚ್ಚು ಕಡಿಮೆ ಸಂಬಳ ಸಾರಿಗೆ ಇತರ ವೆಚ್ಚಗಳಿಗೆ ಕಳೆದು ಹೋಗ್ತದೆ ಮೇಡಮ್ ಇನ್ನು ಉಳಿದ ಅಮೌಂಟು ಅಭಿವೃದ್ಧಿ ಕಡೆಗೆ ಹೋಗ್ತದೆ ಅದು ಎಷ್ಟು % ಹೋಗ್ತದೆ ಪಾರದರ್ಶಕವಾದ ಕೆಲಸ ಕಾರ್ಯಗಳ ನಡೀತದ ಅನ್ನೋದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ವಿಚಾರ ಸರ್ಕಾರಗಳು ಪ್ರತಿ ವರ್ಷ ಬಜೆಟ್ ಮಾಡುವಾಗ ನನ್ನ ಒಂದು ಆಲೋಚನೆ ಏನಪ್ಪಾ ಅಂತಂದ್ರೆ ಆ ಸರ್ಕಾರ ಬಂದ ತಕ್ಷಣ ಏನು ಯೋಜನೆಯನ್ನ ಏನು ಯೋಜನೆಯನ್ನು ಪ್ರಕಟಣೆ ಮಾಡ್ತಾರೆ ಅದು 5 ವರ್ಷದಲ್ಲಿ ಮುಗಿಬೇಕು ಅಟ್ಲೀಸ್ಟ್ ಅವ್ರ ಕೊನೆ ಪಕ್ಷ ಅವ್ರ ಸರ್ಕಾರ ಅವಧಿಯೊಳಗೆ ಮುಗಿದಾಗ ಆ ಯೋಜನೆ ವೆಚ್ಚ ಸರಿಯಾಗ್ತದೆ ಮತ್ತು ಅದು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಅನುಕೂಲ ಆಗ್ತದೆ ಈಗ ಒಂದು ಎಕ್ಸಾಂಪಲ್ ಮೈಸೂರಲ್ಲಿ ನಾವು ಹೋದ ತಿಂಗಳು ಒಂದು ಪ್ರತಿಭಟನೆ ಕೂಡ ಮಾಡೋದು ಅಂಬೇಡ್ಕರ್ ಭವನ ಅದು 2008ರಲ್ಲಿ BJP ಗೌರ್ಮೆಂಟ್ ಅಲ್ಲಿ ಇದ್ದಾಗ ಬಿಡುಗಡೆ ಆದಂತ ಭವನ ಅದು ಬಟ್ ಇವತ್ತಿಗೂ ಅದು ಸಾರ್ವಜನಿಕರಿಗೆ ಅನುಕೂಲಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಅದು ಕಾಮಗಾರಿ ಇನ್ನೂ ಮುಗ್ದಿಲ್ಲ ಈಗ ಅದರ ವೆಚ್ಚ ಗಾತ್ರ ಜಾಸ್ತಿ ಆಗ್ತಾ ಇದೆ ಈಗ ನೋಡಿ 20 ಕೋಟಿ ಆದ್ರೂ ಬೇಕಾಗ್ತದೆ ಅವತ್ತಿನ ದಿನದಲ್ಲಿ 5 ಕೋಟಿ ಆಗಿದ್ರೆ ಆ ಒಂದು ಕಾಮಗಾರಿ ಪರಿಪೂರ್ಣವಾಗಿ ಮುಗಿಸಿ ಅದನ್ನು ಸಾರ್ವಜನಿಕ ಅನುಕೂಲಕ್ಕೆ ಉಪಯೋಗಕ್ಕೆ ಬಿಡಬಹುದಾಗಿತ್ತು ಅದನ್ನು ಬಿಟ್ಟಿಲ್ಲ ಅವರು ಹಲೋ ಹಾಗಾಗಿ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಬಜೆಟ್ ಮಂಡನೆ ಮಾಡುವಾಗ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರ ನಾವು ಕಟ್ತಾ ಇರುವಂತ ತೆರಿಗೆಯನ್ನ ಬಹಳ ಪರಿಶ್ರಮ ಪಟ್ಟು ನಾವು ನೀವು ಎಲ್ಲ ಹಣವನ್ನು ಕಟ್ತಾ ಇದೀವಿ ಆ ದುಂದು ವೆಚ್ಚಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು
ಸಾಲವನ್ನು ಕಡಿಮೆ ಮಾಡದೆ ಆದಾಯದ ಮೂಲವನ್ನ ಲೆಕ್ಕ ಹಾಕೊಂಡು ಇರ್ತಕ್ಕಂಥ ಕೆಲಸ ಕಾಮಗಾರಿಗಳನ್ನ ಗುಣಮಟ್ಟದಲ್ಲಿ ಮಾಡ್ಕೊಂಡು ಬಂದ್ರೆ ಸರ್ಕಾರ ಆ ಸರ್ಕಾರವನ್ನು ಆ ವರ್ಷದಲ್ಲಿ ಯಾರು ಮಂಡನೆ ಮಾಡ್ತಾರೆ ಅದನ್ನು ಅತ್ಯುತ್ತಮ ಬಜೆಟ್, ಇದು ಬಡವರ ಬಜೆಟ್ ಅಂತ ನಾವು ಹೇಳ್ಬೋದು. ಇಲ್ಲ ಆದ್ರೆ ಇದು ಸಾಮಾನ್ಯವಾಗಿ ಪಾಸ್ ಅಂದ್ರೆ ನಾವು ಜಸ್ಟ್ ಪಾಸ್ ಆಗ್ತೀವಲ್ಲ ಹಂಗೆ ಆದಾಯ ಲೆಕ್ಕ ಹಾಕೋದು, ಖರ್ಚು ಮಾಡೋದು ಅಷ್ಟು ಬಿಟ್ರೆ ಯಾವುದೇ ಬಜೆಟ್ಗಳು ಇಲ್ಲಿವರೆಗೂ 77 ವರ್ಷ ನಮಗೆ ಸ್ವಾತಂತ್ರ್ಯ ಬಂದು 77 ವರ್ಷ ಆಗಿದೆ, ಆದರೂ ಎಲ್ಲೂ ಬಡವರ ಬಡತನ ರೇಖೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಈಗ ಜಾತಿವಾರು ನಿಗಮ ಮಂಡಳಿಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ 500 ಕೋಟಿ 100 ಕೋಟಿ ಜನಸಂಖ್ಯೆ ತಕ್ಕಾಗೆ. ಬಟ್ ಆ ಬಿಡುಗಡೆ ಆದಂತ ಅನುದಾನ ಎಷ್ಟು ಫಲಾನುಭವಿಗಳಿಗೆ ಡೆವಲಪ್ಮೆಂಟ್ ಅಭಿವೃದ್ಧಿ ಆಗಿದಾರ ಅದರ ಬ್ಯಾಕ್ಸ್ ಸೀಟಿಂದ ಪರಿಶೀಲನೆ ಮಾಡ್ಬೇಕು ಇವರು. ಅದು ಪೋಲ್ ಆಗ್ತಾ ಇದೆಯಾ ಅಣ್ಣ? ಆಮೇಲೆ ಶಿಕ್ಷಣ ವ್ಯವಸ್ಥೆ ಇವತ್ತು ಎಷ್ಟರ ಮಟ್ಟಿಗೆ ಹೋಗಿದೆ ನಿಮ್ಗೂ ಗೊತ್ತಿರ್ಬೋದು. ಪ್ರೀ ಕೆಜಿ ಸೇರ್ಸ್ಬೇಕಾದ್ರೆ ಒಂದು 30,000 ರಿಂದ 40,000 ರೂಪಾಯಿ ಖರ್ಚನ್ನ ಮಾಡ್ಬೇಕಾಗ್ತದೆ ಅಲ್ವೇ? ನಮ್ಮ ಪಕ್ಕದ ಮನೆಯವರು ಕಾನ್ವೆಂಟ್ಗೆ ಸೇರಿಸ್ರು ಅಂದ್ರೆ ನಾವು ಸೇರಿಸ್ಬೇಕು. ನಮ್ಮ ಬಡತನದಲ್ಲಿ ಮಧ್ಯಮ ವರ್ಗದ ಜನರಲ್ಲಿ ಏನಾಗಿದೆ ಅಂತಂದ್ರೆ, ಏನಾರು ಆಗ್ಲಿ ನಾವಂತೂ ಓದ್ಲಿಲ್ಲಪ್ಪ, ನಮ್ಮ ಮಗ ಚೆನ್ನಾಗಿ ಇಂಗ್ಲಿಷ್ ಶಾಲೆಗೆ ಓದ್ಲಿ ಕಳ್ಸೋದು ರೂಢಿಯಾಗಿದೆ. ಬಡವರು ಈಗ ಮೈಕ್ರೋ ಫೈನಾನ್ಸ್ ಅವಲ್ಲಿ ನೀವೇ ನೋಡಿರ್ಬೋದು, ಸಾಲ ತಗೊಂಡ್ ಪಾಪ ಅವರು ಬಡ್ಡಿ ಕಟ್ಟೆ ಮುಕ್ ಮಾಡ್ತಾರೆ. ಹಾಗಾಗಿ ಶಿಕ್ಷಣವನ್ನ, ನಮ್ಮ ಅನುದಾನ ಏನ್ ತೆರಿಗೆ ಇದೆ, ಶಿಕ್ಷಣವನ್ನ ಗುಣಮಟ್ಟದ ಶಿಕ್ಷಣವನ್ನ ಇವ್ರು ಕೊಡ್ಬೇಕು. ಇಲ್ಲ ಪರಿಪೂರ್ಣವಾಗಿ ಸರ್ಕಾರ ವಹಿಸ್ಕೊಂಡು ಶಿಕ್ಷಣವನ್ನು ಕೊಡಬೇಕು, ಇಲ್ಲ ಪರಿಪೂರ್ಣವಾಗಿ ಖಾಸಗಿ ಒಡೆತನಕ್ಕೆ ಬಿಡಬೇಕು ಅಲ್ವೇ? ಇಲ್ಲಿ ತಾರತಮ್ಯ ಇರಬಾರ್ದು. ಒಂದು. ನಂಬರ್ 2, ಆರೋಗ್ಯಕ್ಕೆ ಎಷ್ಟು ಹಾಸ್ಪಿಟ್ಲ್ಗೆ ನಾವು ಹೋಗ್ತೀವಿ ಅಂದ್ರೆ ಎಷ್ಟು ಖರ್ಚಾಗ್ತಿದೆ ಅಂತ ಗೊತ್ತಿಲ್ಲ. ಅದಕ್ಕೊಂದು ಲಿಮಿಟೇಷನೇ ಇಲ್ಲ. ಯಶಸ್ವಿನಿ ಯೋಜನೆ ಮಾಡಿದ್ರೆ 5 ಲಕ್ಷ ರೂಪಾಯಿ ವ್ಯಾಪ್ತಿ ಒಳಗೆ ನಿಮಗೆ ಒಂದು ಸಾಮಾನ್ಯ ಹೆರಿಗೆ ಮಾಡಿಸ್ಬೇಕಾದ್ರೂ ಒಂದು 50,000 ರೂಪಾಯಿ ಖರ್ಚು ಮಾಡ್ತಾರೆ. ನಮ್ಮಲ್ಲಿ ಒಂದು 25,000 ರೂಪಾಯಿ ವಿಮೆ ಕಡೆಯಿಂದ 25,000 ರೂಪಾಯಿ ತಗೋತಾರೆ. ಈ ವಿಮೆ ಯಾಕೆ ಮಾಡಿಸ್ಬೇಕು ನಾವು ಅಲ್ವೇ? ಹೌದಾನೆ? ಮೊದಲು ಹಳ್ಳಿಗಳಲ್ಲೇ ಫ್ರೀಯಾಗಿ ಉಚಿತವಾಗಿ ನಮ್ಮ ಅಜ್ಜಿಯವರು ಡೆಲಿವರಿ ಮಾಡ್ತಿದ್ರು, 1 ರೂಪಾಯಿ ಖರ್ಚಿಲ್ಲದೆ. ಇವತ್ತು ಹಾಸ್ಪಿಟ್ಲಲ್ಲಿ 50,000 ರೂಪಾಯಿ ಖರ್ಚು ಮಾಡಿದ್ರು ಕೂಡ, ನಾವು ಇನ್ಶೂರೆನ್ಸ್ ಮಾಡಿಸಿದ್ರು ಕೂಡ ಇನ್ನೂ 25,000 ರೂಪಾಯಿ ಕಟ್ಬಿಟ್ಟು 50 ರಿಂದ 1 ಲಕ್ಷ ರೂಪಾಯಿ ಕೆಲವು ಕಡೆ ಆಗ್ತದೆ ಬಿಡಿ. ಸಾಮಾನ್ಯವಾಗಿ 50,000 ರೂಪಾಯಿ ಖರ್ಚಾಗ್ತದೆ. ಆದ್ರೆ ಇದು ಸರ್ಕಾರದ ಕಾರ್ಯಕ್ರಮ ಅಲ್ವೇ? ಸರ್ಕಾರ ಈ ತರ ನಡಿಬೇಕಾ? ಈ ತರ ಆಡಳಿತ ನಡೆಸ್ಬೇಕಾ? ಇದಕ್ಕೋಸ್ಕರ ನಾವು ತೆರಿಗೆಯನ್ನ ಕಟ್ಟಬೇಕಾ? ಯೋಚನೆ ಮಾಡಿ ಅಲ್ವಾ? ಈಗ ಮೊನ್ನೆ ನಾನು ಪೇಪರ್ಲು ನೋಡಿದೆ, 50% ಶಾಸಕಾಂಗದ ಸಂಬಳ, ಸಾರಿಗೆ, ಪ್ರಯಾಣ ಭತ್ಯೆ ಎಲ್ಲ ಒಂದು ಜಾಸ್ತಿ ಮಾಡ್ಕೊಳಕ್ಕೆ ಅನುಮೋದನೆ ಮಾಡ್ಬೇಕು ಅಂತ. ಅದಕ್ಕೇನೋ ಇವ್ರದು ವಿರೋಧ ಪಕ್ಷದವರು ಅಷ್ಟೇ ಎಲ್ಲರೂ ಜಾಸ್ತಿ ಮಾಡ್ಕೊತಾರೆ. ಅಂದ್ರೆ ಇವರು ಒಬ್ಬ ಸಾರ್ವಜನಿಕ ಸೇವಕರಾದ್ರು, ನಮ್ಮ ಸಂಬಳದಲ್ಲೇ, ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತಗೊಂಡ್ಮೇಲೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಮಗೆ ಏನ್ ಕೊಡ್ಬೇಕು, ಮೂಲಭೂತ ಸೌಕರ್ಯಗಳನ್ನ, ಗುಣಮಟ್ಟದ ಸೌಕರ್ಯಗಳನ್ನ ಕೊಡ್ಬೇಕಾ ಬೇಡ ಹೇಳಿ? ಕೊಡ್ಬೇಕು ತಾನೆ? ಖಂಡಿತ ಸರ್, ನೀವ್ ಹೇಳ್ತಾ ಇರುವಂತ ಎಲ್ಲಾ ಪಾಯಿಂಟ್ಸ್ ಆಗಿದೆ. ಮಾತು ಮುಂದುವರ್ಸೋಣ. ಮತ್ತೊಂದು ಅತಿಥಿ ನಮ್ಮ ಜೊತೆಗೆ ಜಾಯಿನ್ ಆಗ್ತಿದ್ದಾರೆ, KRS ಪಕ್ಷದ ಮುಖಂಡರಾದಂತ ಮಹೇಶ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಲ್ಪ ವಾಯ್ಸ್ ಸ್ವಲ್ಪ ಇದಾಗ್ತಾ ಇದೆ. ನಮಸ್ಕಾರ ಮೇಡಮ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೀಗೆ ಸ್ವಲ್ಪ ಕೇಳಿಸ್ತದೆ, ಹೇಳಿ ಮೇಡಮ್. ಓಕೆ, ಈಗ ಆಲ್ರೆಡಿ ನೀವು ಬಜೆಟ್ ಮಂಡನೆ ಆಗೋಗಿದೆ, ಬಜೆಟ್ ನೋಡಿದೀರಾ, ಯಾವ ರೀತಿ ಬಜೆಟ್ ಮಂಡಿಸಿದ್ದಾರೆ ಅಂತ ಈಗಾಗಲೇ ಹೇಳ್ತಾ ಇದ್ರು ವೀರೇಶ್ ಅವರು ಕೂಡ ಬಹಳಷ್ಟು ವಿಚಾರಗಳನ್ನ. ಸೊ ಇವತ್ತಿನ ಬಜೆಟ್ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ? ಮೇಡಮ್, ಈಗ ಬೊಕ್ಕಸದಲ್ಲಿ ಹಣನೇ ಇಲ್ಲ, ಇವ್ರು ಭರವಸೆಗಳು ಕೊಟ್ಕೊಂಡು ಹೋಗ್ತಾನೆ ಇದಾರೆ. ನಾನು ಅಷ್ಟಕ್ಕೆ ಮೀಸಲಿಟ್ಟಿದ್ದೀನಿ, ಇದಕ್ ಮೀಸಲಿಟ್ಟಿದ್ದೀನಿ ಅಂತ. ಇಟ್ಟಿರೋ ಹಣವನ್ನ ಎಷ್ಟಿ ಹಣವನ್ನ ಎತ್ತಿ ದುರ್ಬಳಕೆ ಮಾಡ್ಕೊಂಡಿರುವ ಏಕೈಕ ಮುಖ್ಯಮಂತ್ರಿ ಯಾರು ಅಂದ್ರೆ ನಮ್ಮ ಸಿದ್ದರಾಮಯ್ಯ ಅವರು. ಇವ್ರು ಬಾಯಿ ಕೊಚ್ಕೊಳ್ಳೋದ್ರಲ್ಲಿ ಏನು ಕಮ್ಮಿ ಇಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲದೆ ಒದ್ದಾಡ್ತಾ ಇದೆ. ಸರ್ಕಾರ ಗ್ಯಾರಂಟಿಗಳ ಘೋಷಣೆ ಮಾಡ್ಬಿಟ್ಟು ಗ್ಯಾರಂಟಿಗಳು ಕೊಡೋದಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇಂಥ ಸರ್ಕಾರ ಇವತ್ತಿನ ಬಜೆಟ್ ಏನು ಬಡಾಯಿ ಕೊಚ್ಕೊಳ್ಳೋದಕ್ಕೆ ಬಜೆಟ್ ಅಂತ ಹೇಳ್ಬೋದು.
ಅದು ಬಿಟ್ರೆ ಇವ್ರು ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಏನು ಯಾರ ಬಡ ಬಗ್ಗರಿಗೆ ಏನ್ ಸಹಾಯ ಆಗುವಂತ ಬಜೆಟ್ ಇದೆಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವ್ರು ಬಡಾಯಿ ಕೊಚ್ಕೊಂಡು ಬಜೆಟ್ ಬಿಟ್ರೆ ಯಾವುದೇ ಇಂಪ್ಲಿಮೆಂಟ್ ಇರ್ಲಿ ಮೇಡಮ್. ಎಷ್ಟು ದಿನಗಳಿಂದ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೂ ಹಣ ಹಂಚ್ಕೊಂಡ್ ಬಂದಿದ್ದಾರೆ. ಹಣಗಳಲ್ಲಿ ಎಲ್ಲೋಗಿದೆ ಹಣ ಎಲ್ಲ, ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಇದೆಲ್ಲ ನೋಡ್ತಾ ಬಂದ್ರೆ ಯಾವುದು ಉದ್ಧಾರ ಮಾಡಿದ್ದಾರೆ ಸ್ವಾಮಿ ನಮ್ಮ ಸರ್ಕಾರಗಳು ಹೇಳಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನೀವ್ ಹೇಳ್ತಾ ಇದ್ರಿ ಏನ್ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ ಸರ್ಕಾರದ ಬಳಿ ಅಂತ. ಈಗ ಇವತ್ತಿನ ಬಜೆಟ್ ಅಲ್ಲಿ ನಾವು ಒಂದಷ್ಟು ಪಾಯಿಂಟ್ಸ್ ಗಳನ್ನ ನೋಡೋದಾದ್ರೆ, ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಈಗ ಏನು ಲೈಸೆನ್ಸ್ ವಿಚಾರದಲ್ಲಿ ಏರಿಕೆಯನ್ನ ಮಾಡಿರುವಂತದ್ದು, ಮಾಡುವ ಸಾಧ್ಯತೆಗಳಿದೆ, ಅದು ಕೂಡ ಮಂಡನೆ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಸರ್ಕಾರದ ಬಳಿ ಹಣ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಅಬಕಾರಿ ಇಲಾಖೆ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿ ಅಲ್ಲೇನಾದ್ರೂ ಒಂದು ಬೆಲೆ ಏರಿಕೆ ಮಾಡುವಂತಹ ವಿಚಾರವನ್ನ ಇಟ್ಕೊಳ್ಳುತ್ತಾ ಅಂತ. ಮೇಡಮ್ ಈಗ ಈ ನಡುವೆ ಎಲ್ಲಾ ಇಲಾಖೆಗಳಲ್ಲಿ ಯಾವ್ಯಾವದ್ರಲ್ಲಿ ಏರ್ಸಕ್ಕಾಗುತ್ತೋ ಎಲ್ಲ ಏರ್ಸಿ ಮುಂಡಾಯಿಸಿದಾಯ್ತು ಸರ್ಕಾರಗಳು. ಅದು ಬಿಟ್ರೆ ನೀವು ಹಾಲಿನ ದರ ಬಂದಿದೆ, ಕರೆಂಟಿನ ದರ ಏರಿಕೆ ಮಾಡ್ತಾ ಇದ್ದಾರೆ, ಎಲ್ಲ ನೀರಿನ ಬೆಲೆ ಏರಿಕೆ ಮಾಡಾಯ್ತು. ಇವ್ರ ಹತ್ರ ಹಣ ಎತ್ತಿದ್ರೆ ಇದೇನಕ್ಕೆ ಏರಿಕೆ ಮಾಡ್ತಾ ಇದ್ರು? ಸಬ್ರಿಜಿಸ್ಟ್ರಿಗಳಲ್ಲಿ ನಾರ್ಮಲ್ ಒಂದು ಅಗ್ರಿಮೆಂಟ್ 12,000 ರಿಂದ 13,000 ಆಗ್ತಾ ಇದೆ, ಅಗ್ರಿಮೆಂಟ್ ರೀಸ್ಟ್ ಅಗ್ರಿಮೆಂಟ್ ಅಂತ. ಈಗ ಅಗ್ರಿಮೆಂಟ್ ಮಾಡಿಸ್ಕೊಬೇಕು ಅಂದ್ರೆ ಸುಮಾರು 1,50,000 ಮೇಲೇನೆ. ಹಾಗಾಗಿ ಎಲ್ಲದಕ್ಕೂ ಏರಿಕೆ ಮಾಡಿದ್ದಾರೆ ಹೊರತು ಇವರು ಗ್ಯಾರಂಟಿ ಹೆಸರುಗಳಲ್ಲಿ ಬಡವರ ಬಗ್ಗರನ್ನ ಲೂಟಿ ಮಾಡ್ತಾ ಇದೆ ಸರ್ಕಾರ. ಇವರ ಏನು ಗ್ಯಾರಂಟಿ, ನಾವು ಗ್ಯಾರಂಟಿ ಅನ್ಕೊಂಡೆ ಬಸ್ ಫ್ರೀ ಮತ್ತು ನಾವು 2,000 ಗ್ಯಾರಂಟಿ, ಅಕ್ಕಿ ನಾವು 10 ಕೆಜಿ 5 ಕೆಜಿ 5 ಕೆಜಿ ನಾವು ಕೊಡ್ತೀವಿ ಅಂತ ಬಡಾಯಿ ಕೊಚ್ಕೊಂಡು ಇರೋ ಹಣಗಳಲ್ಲೆಲ್ಲ ಅದಕ್ಕೆ ಮತ್ತೆ ಭ್ರಷ್ಟಾಚಾರಕ್ಕೆ ಸಾಲ್ತಾ ಇಲ್ಲ. ಇವ್ರು ಯಾವ ಡೆವಲಪ್ಮೆಂಟ್ ಮಾಡ್ತಾರೆ? ಉಚಿತ ಪ್ರೋಗ್ರಾಮ್ಗಳಿಗೆ ಆಗೋದಲ್ಲಿ ರೋಡ್ಗಳು, ರಸ್ತೆ ಆಗಿರ್ಬೋದು, ಮತ್ತೆ ಇತರ ಡೆವಲಪ್ಮೆಂಟ್ ಎಲ್ಲಿಗೆ ಹೋಗ್ತಾ ಇದೆ? ಎಲ್ಲಾ ಡೆವಲಪ್ಮೆಂಟ್ ಇವ್ರಿಗೆ ಚೇರ್ಗಳಿಗೆ, ಇವರ ಕಾರ್ಗಳಿಗೆ, ಇವರ ಕೂಟದ ಕಾರ್ಯಗಳಿಗೆ ಮತ್ತು ಇತರಕ್ಕೆ ಖರ್ಚಾಗ್ತಾ ಇದೆ ಹೊರತು ಸಾರ್ವಜನಿಕರಲ್ಲಿ ಇವ್ರ ತಲೆಯಲ್ಲಿ ಸಾರ್ವಜನಿಕರು ಇಲ್ವೇ ಇಲ್ಲ. ಈ ಬಜೆಟ್ ಒಂದು ಏನೋ ಒಂದು ಬಜೆಟ್ ಮಾಡ್ಲೇಬೇಕಾಗಿತ್ತು, ಬಜೆಟ್ ಮಾಡ್ತಾ ಇದಾರೆ ಅಂತ ಬಿಟ್ರೆ ಇದು ಯಾರ ಉರುವಿಲ್ಲ. ಇವ್ರು ಯಾವ್ದು ಇಷ್ಟೂ ದಿನ ಬಜೆಟ್ಗಳು ಮೇಡಮ್ ನೀವೆಲ್ಲ ನೋಡಿದ್ದೀರಾ, ವರ್ಷನೂ ಬಜೆಟ್ ಮಾಡ್ತಾ ಇದಾರೆ. ಯಾವ್ದನ್ನ ಬಜೆಟ್ ಇವತ್ತು ಏನು ಮಂಡಿಸಿದಾರೋ ಅದು ಇಂಪ್ಲಿಮೆಂಟ್ ಆಗಿರೋದು ಯಾವುದೇ ಆಗಿರ್ಬೋದು, ನೀರಾವರಿಯಲ್ಲಿ ಆಗಿರ್ಬೋದು, ಇನ್ನೊಂದ್ರಲ್ಲಿ ಆಗಿರ್ಬೋದು, ಅದೆಲ್ಲ ಎಲ್ಲ ಹಣವನ್ನ ಬಳಕೆ ಮಾಡಿರೋದು ಒಂದೇ ಒಂದು ತೋರಿಸಿ ಮೇಡಮ್. ಆಗ ನಿಮ್ಮ ಮಾತಿಗೆ ನಾನು ಬದ್ಧನಾಗಿರ್ತೀನಿ. ಈ ಯಾವುದೇ ಸರ್ಕಾರಗಳು ಬರ್ಲಿ, ಕಟುಭ್ರಷ್ಟ ಸರ್ಕಾರಗಳು, ಇವ್ರು ಯಾವುದೇ ರೀತಿ ಬಡವರ ಬಗ್ಗರಿಗಿಲ್ಲ. ಅವ್ರ ಫ್ಯಾಮಿಲಿಗಳು ಚೆನ್ನಾಗ್ ಆಗ್ಬೇಕ ಹೊರತು ನಮ್ಮ ಬಡವರಿಗೋಸ್ಕರ ಸರ್ಕಾರಗಳಿಲ್ಲ ಅನ್ನೋದಕ್ಕೆ ನಾನು ರಾಜಾರೋಷವಾಗಿ ಹೇಳ್ತೀನಿ. ನಿಮ್ಗೆಲ್ಲ ಗೊತ್ತೇ ಇದೆ, ಅವ್ರ ಮನೆಗಳು ಉದ್ಧಾರ ಆಗ್ತಾ ಇದೆ. ರಾಜಕಾರಣಿ ಇವತ್ತು ಹೋದಾಗ 10 ಕೋಟಿ ಇರುತ್ತೆ, ಅವ್ನ 5% ರಾಜಕಾರಣದಿಂದ ಇಳಿಯ ಪಡಿಕೆ ಅವ್ನ 50 ರಿಂದ 150 ಕೋಟಿ ಆಗಿರ್ತದೆ. ಅದ್ ಯಾವ್ದ್ರಲ್ಲಿ ಬರುತ್ತಮ್ಮ? ಇದ್ರಲ್ಲಿ ಸಣ್ಣ ಬರ್ಬೇಕು ಅವ್ರಿಗೆಲ್ಲ. ಹಾಗಾಗಿ ಲೂಟಿ ಸರ್ಕಾರಗಳು ಬಿಟ್ರೆ ಇವ್ರ ಬಜೆಟ್ಗಳೆಲ್ಲ ಸುಮ್ಮನೆ ಮೇಲ್ಮಟ್ಟಕ್ಕೆ ಮಾತ್ರ ಬಾಯಿ ಮಾತಲ್ಲಿ ಅಷ್ಟು ಕೋಟಿ ನಾವು ಮೀಸಲಿಟ್ಟಿದ್ದೀವಿ, ಇದಕ್ಕೆ ಅಷ್ಟು ಕೋಟಿ, ಅದಕ್ಕೆ ಅಷ್ಟು ಕೋಟಿ ಅಂತ ಹೇಳ್ತಾ ಇರ್ತಾರೆ ಹೊರತು ಅದನ್ನ ಬಳಕೆ ಮಾಡಿರೋದನ್ನ ಒಂದಾದ್ರೂ ತೋರಿಸಿ ಅಂತ ನಾನು ನಿಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಸರ್, ನೀವು ಹೇಳ್ತಾ ಇರುವಂತ ವಿಚಾರವನ್ನ ಮುಂದುವರ್ಸೋಣ. ಈಗ ಮತ್ತೋರ್ವ ಅತಿಥಿ ನಮ್ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡರಾದಂತ ರಘು ದೊಡ್ಡೇರಿ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ರಘು ಅವರೇ? ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದೆ, ಮತ್ತೆ ನಾವು ನಿಮ್ಮನ್ನ ಪ್ರಯತ್ನಿಸ್ತೀವಿ. ಈಗಾಗಲೇ ಬಜೆಟ್ ಮಂಡನೆ ಆಗಿದೆ, ಬಜೆಟ್ ಬಗ್ಗೆ ಬಹಳಷ್ಟು ವಾದ ವಿವಾದಗಳು ನಡೀತಾ ಇದೆ, ಅದಕ್ಕೆ ಟೀಕೆ ಟಿಪ್ಪಣಿ. ಇಲ್ಲ, ನಾನು ಮ್ಯೂಟ್ ಅಲ್ಲ, ರಚನಾ ಮ್ಯೂಟ್ ಮಾಡಿದೆ, ಹೇಳಿ ಪ್ಲೀಸ್. ಓಕೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ಲ ಸರ್? ಈಗ ಕೇಳಿಸ್ತಾ ಇದೆ, ಹೌದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಅವರ 16ನೇ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಇವತ್ತಿನ ಬಜೆಟ್ ಅನ್ನ ನೋಡಿ ಮೊದಲಿಗೆ ಅಭಿಪ್ರಾಯ ಹೇಗಿದೆ? ಇವತ್ತಿನ ಬಜೆಟ್ ನೋಡಿ, ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಹೇಗೆ ಕಾಂಗ್ರೆಸ್ ಸರ್ಕಾರ ನಂಬುತ್ತೋ, ಸೊ ಅದೇ ರೀತಿ ನಾವು ಒಂದು ಯೋಜನೆಯನ್ನ
ಮಾನ್ಯ ಸಿದ್ದರಾಮಯ್ಯನವರು 16ನೇ ಬಜೆಟ್ ಮಂಡನೆ ಮಾಡುವ ಮುಖಾಂತರ ಕೊಟ್ಟಿದ್ದಾರೆ. ಸೊ ಆರ್ಥಿಕ ಶಿಸ್ತನ್ನ ಕಾಪಾಡಿರ್ತಕ್ಕಂತ ಆರ್ಥಿಕ ಶಿಸ್ತು ರಾಮಯ್ಯ ಅವರು ತಮ್ಮ 16ನೇ ರಾಜ್ಯದಲ್ಲೇ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದಂತ ಕೀರ್ತಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸೇರ್ತಕ್ಕಂಥದ್ದು. ಹಾಗಾಗಿ ಆರ್ಥಿಕ ರಾಮಯ್ಯ ಅವರು ರಾಜ್ಯದ ಜನತೆಗೆ ಒಂದು ಭರಪೂರ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಸಮುದಾಯ ಆಗ್ಲಿ ಅಥವಾ ಯಾವುದೇ ಪ್ರದೇಶ ಆಗ್ಲಿ ಈ ವರ್ಷದ ಥೀಮ್ ಅನ್ನ ಶಿಕ್ಷಣ, ಶೈಕ್ಷಣಿಕವಾಗಿ 500 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ಕಾಂಗ್ರೆಸ್ ಸರ್ಕಾರ ಆರಂಭ ಮಾಡ್ತಿದೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಬಡವರಿಗೆ ಅನುಕೂಲ ಆಗುವಂತ ಒಂದು ಹೊಸ ಯೋಜನೆ. ಅಂದ್ರೆ ಬಿಜೆಪಿಯವರು ಮತ್ತೆ ಬೇರೆ ಬೇರೆ ಪಕ್ಷದವರು ಯಾಕೆ ಗಲಾಟೆ ಮಾಡ್ತಾ ಇದಾರೆ ಅಂತ ಹೇಳಿ ಅವರೇ ರನ್ ಮಾಡ್ತಾ ಇರ್ತಕ್ಕಂತ ಪ್ರೈವೇಟ್ ಎಜುಕೇಶನ್ ಮಾಫಿಯಾವನ್ನ ಕಾಂಗ್ರೆಸ್ ಸರ್ಕಾರ ಹೊಡೆದು ಹಾಕಿ ಬಡವರಿಗೆ ನ್ಯಾಯಯುತವಾದಂತ ಕಡಿಮೆ ಖರ್ಚಿನಲ್ಲಿ ಉಚಿತವಾದಂತ ಕ್ವಾಲಿಟಿ ಎಜುಕೇಶನ್ ಅನ್ನ ಕೊಡುವುದಕ್ಕೆ ಮುನ್ನಡೆತಾ ಇರೋದನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಮತ್ತೆ ಬಿಜೆಪಿ ನಾಯಕರುಗಳು ಇದೊಂದು ಕೆಟ್ಟ ಬಡ್ಜೆಟ್ ಅಂತ ಹೇಳ್ತಿದ್ದಾರೆ. ಇದೊಂದು ಅತ್ಯುತ್ತಮವಾದ ಬಡ್ಜೆಟ್ ಮತ್ತೆ ದ ಬೆಸ್ಟ್ ಬಡ್ಜೆಟ್. ಯಾಕೆಂತ ಹೇಳಿದ್ರೆ ನಾವು ಎಲ್ಲಾ ಲೆಕ್ಕದಲ್ಲೂ ಆರ್ಥಿಕ ಶಿಸ್ತನ್ನ ಕಾಪಾಡಿದ್ದೇವೆ. ಬೆಂಗಳೂರಿಗೆ ಸರಿಸುಮಾರು 1.5 ಲಕ್ಷ ಕೋಟಿ ಅಭಿವೃದ್ಧಿ ಯೋಜನೆಗಳು ಕೆಲಸ ನಡೀತಾ ಇದೆ. ಮತ್ತೆ ಸರಿಸುಮಾರು 15 ಹೊಸ ಆಸ್ಪತ್ರೆಗಳನ್ನ ಕಟ್ತಾ ಇದೀವಿ. ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿಯ ಪರ್ವ ಮತ್ತೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿದ್ದಂತ ಅವಾಂತರಗಳನ್ನ ಸರಿಪಡಿಸುವಲ್ಲಿ ನಾವು ಇವತ್ತೇನ್ ಕೆಲಸ ಮಾಡಿದೀವಿ, ಅತ್ಯುತ್ತಮವಾದಂತ ಸೇವೆಯನ್ನ ನಾವು ಕೊಡೋದಕ್ಕೋಸ್ಕರ ಅದು ಜಯದೇವ ಕಿದ್ವಾಯಿ ಹಾಸ್ಪಿಟಲ್ಗಳನ್ನ ಆರಂಭಿಸಿದ್ದೇವೆ. ಇದು ಬೆಸ್ಟ್ ಆಫ್ ದಿ ಬೆಸ್ಟ್. ಅದೇ ರೀತಿ ನೀರಾವರಿ ಯೋಜನೆಗಳಿಗೆ ಭರಪೂರ ಕೊಡುಗೆಯನ್ನ ಇದನ್ನ ಅನುದಾನವನ್ನ ಕೊಟ್ಟಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಕೆರೆ ತುಂಬಿಸುವ ಯೋಜನೆಗಳಲ್ಲಿ ಅಂದ್ರೆ ಆಲ್ಮೋಸ್ಟ್ ಇರಿಗೇಷನ್ ಯುವಕರನ್ನ ಟೆಕ್ನಾಲಜಿ ಬೇಸ್ಡ್ ಅಗ್ರಿಕಲ್ಚರ್ ಬೇಸ್ಡ್ ಎಕಾನಮಿ ಮಾಡೋದಕ್ಕಂತ ಒಂದು ಪ್ರಯತ್ನದಲ್ಲಿ ಕೈ ಹಾಕಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಯುವಕರನ್ನ ಕೃಷಿಗೆ ಆಕರ್ಷಿಸುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು 2 ಕೋಟಿ ಉದ್ಯೋಗವನ್ನ ಪ್ರತಿ ವರ್ಷ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಉದ್ಯೋಗ ಕೊಡೋದಿರ್ಲಿ, ಉದ್ಯೋಗ ನಷ್ಟ ಆಯ್ತು. ಆದ್ರೆ ಸಿದ್ದರಾಮಯ್ಯನವರು ಒಂದು ಎಂಟರ್ಪ್ರಿನರ್ಶಿಪ್ ಅಲ್ಲಿ ಅಂದ್ರೆ ಯುವಕರಲ್ಲಿ ಇರ್ತಕ್ಕಂತ ಒಂದು ಇದನ್ನ ನವ ಚೈತನ್ಯವನ್ನ ಅಥವಾ ನವೋದ್ಯಮವನ್ನ ಉತ್ತೇಜಿಸಲು ಎಸ್ಪೆಷಲಿ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಮತ್ತೆ ಯುವಕರು ಅಗ್ರಿಕಲ್ಚರ್ಗೆ ಬಂದು ಜಾಯ್ನ್ ಆಗ್ಲಿ ಅಂತ ಹೇಳಿ ಸರಿಸುಮಾರು 13,000 ಕೋಟಿ ಹೊಸ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಐ ಥಿಂಕ್ ಇದು ರಾಜ್ಯದ ಇತಿಹಾಸದಲ್ಲೇ ಮೊದಲನೇದು. ಐ ಥಿಂಕ್ ಈ ತರ ಬಡ್ಜೆಟ್ ಅನ್ನ ನಾವು ಇಲ್ಲಿಯವರೆಗೆ ನೋಡಿಲ್ಲ. ಓಕೆ, ರಘುವರಿಗೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ, ಈಗ ಹೇಳ್ತಾ ಇದ್ರಿ ಬಜೆಟ್ ಬಗ್ಗೆ ಬಿಜೆಪಿ ನಾಯಕರು ಬಹಳಷ್ಟು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಜೆಟ್ ಆದ ನಂತರ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡ್ತಾರೆ, ಇದು ಸಾಬ್ರು ಬಜೆಟ್ ಅಂತ ಹೇಳ್ತಾರೆ. ಈಗ ಅಲ್ಪಸಂಖ್ಯಾತರಿಗೆ ಒಂದಷ್ಟು ಗಿಫ್ಟ್ಗಳನ್ನ ಕೊಡಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದಷ್ಟು ಟೀಕೆ ಟಿಪ್ಪಣಿ ಮಾಡ್ತಾರೆ. ಇದನ್ನು ಕೂಡ ನೀವು ನೋಡಿರ್ತೀರಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಮೊದಲನೇದಾಗಿ 2 ವಿಚಾರವನ್ನ ನಾನು ಬಿಜೆಪಿ ವಕ್ತಾರರು ಮತ್ತೆ ಬಿಜೆಪಿ ನಾಯಕರು ಹೇಳಿದ್ರು. ಏನು ಅಂದ್ರೆ ಸಾಲದ ಬಡ್ಜೆಟ್ ಅಂತ ಹೇಳಿ. ನಾನು ಒಂದು ವಿಚಾರವನ್ನ ಹೇಳ್ತೇನೆ. ಕರ್ನಾಟಕ ಸರ್ಕಾರದ ಸಾಲ ಇರ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 5.4 ಲಕ್ಷ ಇತ್ತು, ಈಗ ಸರಿಸುಮಾರು 7 ಲಕ್ಷ ಕೋಟಿಗೆ ಹೋಗಿದೆ. ಅಂದ್ರೆ ಪ್ರತಿ ವರ್ಷ ಕಾಂಗ್ರೆಸ್ ಸರ್ಕಾರ ಅಂದ್ರೆ ನಮ್ಮ ಸರ್ಕಾರದ ಅವಧಿಯಿಂದ ಕೇಂದ್ರಕ್ಕೆ ಹೋಗ್ತಾ ಇರ್ತಕ್ಕಂಥ ಬಡ್ಜೆಟ್ ನ ಗಾತ್ರ ಎಷ್ಟು ಅಂದ್ರೆ 6.7 ಲಕ್ಷ ಕೋಟಿ. ಕೇಂದ್ರ ಸರ್ಕಾರ ನಾವು ಪ್ರತಿ ವರ್ಷ ಕಟ್ಟುವ ಒಂದು ತೆರಿಗೆನ ನಮ್ಗೆ ವಾಪಸ್ ಕೊಟ್ಬಿಟ್ರೆ ನಾವು ರಾಜ್ಯದ ಸಾಲವನ್ನೆಲ್ಲ ಮನ್ನಾ ಮಾಡ್ಬಿಡೋದು. ಅಂದ್ರೆ ರಾಜ್ಯದ ಸಾಲವನ್ನೇ ನಾವು ಕ್ಲೀನ್ ಝೀರೋ ಮಾಡ್ಬೋದು. ಹಾಗಾಗಿ ಕೇಂದ್ರ ಸರ್ಕಾರ ನಮಗೆ ಕೊಡ್ತಕ್ಕಂತ ಹಣವನ್ನು ವಾಪಸ್ ಕೊಡ್ತಿಲ್ಲ. ಇನ್ನ ಅವರು ಮುಸಲ್ಮಾನರ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಯಾಕೆ ಮುಸಲ್ಮಾನರು ಈ ದೇಶದ ಪ್ರಜೆಗಳಲ್ವಾ, ಇಲ್ಲೇ ಹುಟ್ಟು ಬೆಳೆದವರಲ್ಲ. ದೇಶದ ರಾಜ್ಯದ ಆರ್ಥಿಕ ಪ್ರಗತಿಗೆ 14% ಇರ್ತಕ್ಕಂಥ ಒಂದು ಸಮುದಾಯ ಅವ್ರು ಟ್ಯಾಕ್ಸ್ ಕಟ್ತಾ ಇಲ್ಲ. ಹಾಗಾದ್ರೆ ಅವರು ಉಪಯೋಗಿಸುವಂತ ಟೂತ್ ಪೇಸ್ಟ್ ಇಂದ ಬಿಸ್ಕೆಟ್ ಇಂದ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬಿಡಿ ಹೇಳಿ. ಆರ್ ಅಶೋಕ್ ಅವ್ರು ಕೇಳಿ, ಅವ್ರಿಗೆ ಯಾಕೆ GST ಹಾಕ್ತೀರಾ, ಅವ್ರಿಗೆ ಯಾಕೆ ಸೆಸ್ ಹಾಕ್ತೀರಾ, ಪೆಟ್ರೋಲ್ ಮೇಲೆ ವ್ಯಾಟ್ ಹಾಕ್ತೀರಾ ಅಂತ ಕೇಳಿ ಅವ್ರಿಗೆ. ಅವ್ರ ಹತ್ರ 0 ಟ್ಯಾಕ್ಸ್ ಕಲೆಕ್ಟ್ ಮಾಡಿ. ಹಾಗಾಗಿ ಅವ್ರಿಗೆ ನೀವು ಸೇವೆನೂ ಕೊಡ್ಬೇಡಿ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಬೇಡಿ ಅವ್ರ ಹತ್ರ. ಸೊ ಕೇವಲ ರಾಜಕೀಯ ತೆವಲುಗಳಿಂದ ಅಥವಾ ರಾಜಕೀಯ ಲಾಭಕ್ಕೋಸ್ಕರ ಮಾತನಾಡುವುದನ್ನ ವಿರೋಧ ಪಕ್ಷದ ನಾಯಕರು ದಯವಿಟ್ಟು ಈಗಲಾದ್ರೂ ಸ್ವಲ್ಪ ಮೆಚೂರ್ ಆಗ್ಲಿ. ಅವರು ಒಂದು ಆ ಪ್ರಬುದ್ಧತೆಯನ್ನ ಮೆರೆಯುವಂತ ಕೆಲಸವನ್ನ ಮಾಡ್ಬೇಕು. ಕೇವಲ ರಾಜಕೀಯ ದ್ವೇಷದಿಂದ ಅಥವಾ ರಾಜಕೀಯ ಮಾಡ್ಬೇಕು ಅಂತ ಹೇಳಿ ಮಾತುಗಳಾಡೋದನ್ನ ಬಿಜೆಪಿ ವಕ್ತಾರರು, ಬಿಜೆಪಿ ನಾಯಕರುಗಳು ನಿಲ್ಲಿಸಬೇಕು. ಖಂಡಿತ. ಇನ್ನು ವೀರೇಶ್ ಕುಮಾರ್ ಅವರೇ, ಚರ್ಚೆ ಕೇಳಿದ್ರಿ, ಇವಾಗ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ನಮಸ್ಕಾರ ಮೇಡಮ್. ನಾವು ಎಲ್ಲರೂ ಮಾತಾಡೋದನ್ನ ಕೇಳಿಸ್ಕೊಂಡೆ. ಬಟ್ ಒಂದು ವಿಚಾರವನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಬಸವಣ್ಣವರು ಹೇಳಿದ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಇರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತ ಇರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹೋದಬೇಕು, ನುಡಿಯೊಳಗೆ ನಡೆಯದರೆ ಮಧ್ಯ.
ಸರ್ಕಾರವನ್ನ ನಡೆಸತಕ್ಕಂತ ಪಕ್ಷಗಳು ನಾವೇನಿರ್ತೀವಿ ಕಾರ್ಯಕ್ರಮ ಅದೇ ನಾವು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ಬೇಕು. ನಮ್ಮ ಆದೇಶಗಳು ಸ್ಫಟಿಕದ ಸಲಾಕೆ ಅಂತ ಇರ್ಬೇಕು. ಕಡಾಕಡ್ಡಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆಯನ್ನು ನೀಡುವಂತ ತರಬೇಕು. ಮತ್ತೆ ಇವ್ರು ಹೇಳೋದು ನಾವು ಎಲ್ಲರೂ ಭಾರತೀಯ ಇಲ್ಲ ಸರ್ವ ಜನ ಬಡತನ ಚೆನ್ನಾಗಿ ಬದುಕನ್ನ. ವೀರೇಶ್ ಅವರೇ, ನಿಮ್ಮ ಧ್ವನಿ ನನಗೆ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ, ಬ್ರೇಕ್ ಆಗ್ತಾ ಇದೆ. ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದೆ ಮಾತಾಡಿದ್ರೆ ಅನುಕೂಲ. ಈಗ ಕೇಳಿಸ್ತಾ ಇದೆಯಾ ಮೇಡಮ್? ಮಹೇಶ್ ಸರ್, ನೀವ್ ಹೇಳ್ತಾ ಇದ್ರಿ, ಈಗ ಅವ್ರು ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ಈಗ ಕಾಂಗ್ರೆಸ್ ಪರಿಪೂರ್ಣವಾದ ಬಜೆಟ್ ಅನ್ನ ಮಂಡಿಸಿದೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ರು, ಕೇಳಿಸ್ಕೊಂಡ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್? ಮೇಡಮ್, ಈಗ ನಮ್ಮ ಸ್ನೇಹಿತರಾಗಿರುವಂತಹ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಯಾರು ಬಿಜೆಪಿಯಲ್ಲಿರುವ ಸ್ಕೂಲ್ ಮಾಲೀಕರು, ಇದೆಲ್ಲ ಸ್ಕೂಲ್ ಮಾಲೀಕರ ಹುನ್ನಾರಗಳು ಅಂತ ಹೇಳ್ತಾ ಇದ್ರು. ಒಂದು ಮಾತು ಹೇಳ್ದಕ್ಕೆ ಇಷ್ಟಪಡ್ತೀನಿ ನನ್ನ ಸ್ನೇಹಿತರಿಗೆ ಸಾರಿ. ಈಗ ಮೂರು ಪಕ್ಷಗಳು, ನಾವು JCP ಪಕ್ಷಗಳು ಅಂತ ಕೇಳ್ತೀರಿ, JDS, ಕಾಂಗ್ರೆಸ್ ಮತ್ತು ಬಿಜೆಪಿ. ಇವು ಒತ್ತಾರಗಳದ್ದು, ಈ ಮೂರು ಪಕ್ಷಗಳ ಒತ್ತಾರಗಳೇ ಅತಿ ಹೆಚ್ಚು ಅಂದ್ರೆ ಕಾಂಗ್ರೆಸ್ ಅವ್ರದ್ದು ಮತ್ತು ಬಿಜೆಪಿ ಅವ್ರದ್ದೇ ಸ್ಕೂಲ್ಗಳು ನಡೆಸ್ತಾ ಇರೋದು. ಪ್ರೈವೇಟ್ ಶಾಲೆಗಳು ಯಾವ್ಯಾವ ಶಾಲೆಗಳಿದಾವೋ ಇವ್ರು ಮೂವರದ್ದು ಬಿಟ್ರೆ ಬೇರೆಯವ್ರದ್ದು ಯಾರ್ದು ಶಾಲೆಗಳಿಲ್ಲ. ಅದು ಶಾಲೆಗಳು ಈಗ ಏನಿದೆಯೋ ನಮ್ಮ ಗೌರ್ಮೆಂಟ್ ಶಾಲೆಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದೇ ಪ್ರೈವೇಟ್ ಶಾಲೆಗಳು ಮಾತ್ರ. ಪ್ರೈವೇಟ್ ಶಾಲೆಗಳು ಪ್ರತಿಯೊಬ್ಬರಿಗೂ ಇದು ಓಪನ್ ಸೀಕ್ರೆಟ್ ಆಗಿದೆ. ಯಾಕಂದ್ರೆ ಬಜೆಟ್ ಬೇಲೆ ಮಾತಾಡ್ಕೊಂಡು ಹೋಗ್ತಾ ಇದ್ರಿ, ಡಿವೈಡ್ ಆಗ್ಬಾರ್ದು ಅಂದ್ರೆ ಇನ್ನೊಂದು ಡಿಬೇಟ್ ಹೋಗ್ಬಾರ್ದು ಅನ್ನೋ ವಿಷಯದಿಂದ ನಾನು ಕಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ JCP ಪಾರ್ಟಿಗಳು ಏನಿದೆಯೋ JDS ಮತ್ತು ಬಿಜೆಪಿ ಕಾಂಗ್ರೆಸ್ ಅವ್ರದ್ದು ಬಿಟ್ರೆ ಸ್ಕೂಲ್ಗಳು ಯಾರ್ದು ಇಲ್ಲ. ಎಲ್ಲಾರು ಒಂದೇ ನಾಣ್ಯದ ಎರಡು ಮುಖಗಳು ಅಂತ, ಒಂದೇ ನಾಣ್ಯದ ಎರಡು ಮುಖಗಳು ಅಂದಂಗೆ ಇವ್ರು ಮೂವರ್ದು ಒಂದೇ ಮಾತಾಗಿದೆ. ನಾನು ಅವ್ರ ಮೇಲೆ ಇವ್ರು ಬೆಲ್ ತೋರ್ಸೋದು, ಅವ್ರು ಬಂದಾಗ ಇವ್ರ ಮೇಲೆ ಬೆಲ್ ತೋರ್ಸೋದೇ ಕಥೆ ಆಗಿದೆ ಹೊರತು ಇದು ಯಾವುದೇ ರೀತಿಯಲ್ಲಿ ಸರ್ಕಾರಗಳ ಕೆಲಸ ಏನು ಅನ್ನೋದನ್ನ ನಿರ್ವಹಿಸೋದ್ ಬಿಟ್ಟು ಬೇರೆ ರೀತಿಯಲ್ಲಿ ಕರ್ಕೊಂಡು ಹೋಗೋದ್ ಬೇಕಾಗಿಲ್ಲ. ಬಜೆಟ್ ಬರೋಣ ಮೇಡಮ್. ಬಜೆಟ್ ಅಲ್ಲಿ ಬಡಾಯಿ ಕೊಚ್ಕೊಳೋದು ಇವತ್ತಿನ ಹೊಸದಲ್ಲಿ ನೀವೇ ನೋಡ್ತಾ ಇಲ್ಲ. ಬಿಜೆಪಿ ಪಕ್ಷ ಆಗಿರ್ಬೋದು, JDS ಪಕ್ಷ ಆಗಿರ್ಬೋದು, ಈಗಿನ ಕಾಂಗ್ರೆಸ್ ಆಗಿರ್ಬೋದು, ಬಡಾಯಿ ಕೊಚ್ಕೊಂತ ಇರ್ತವೆ. ಅದಕ್ಕೆ ನಾವ್ ಇಷ್ಟು ಮೀಸಲಿಟ್ಟಿದ್ದೀರಿ, ಇದಕ್ಕಷ್ಟು ಮೀಸಲಿಟ್ಟಿದ್ದೀರಿ ಅಂತ ಆ ಮೀಸಲು ಇಟ್ಟಿರುವ ಹಣನ್ನ ಲೂಟಿ ಮಾಡಿದ್ದು ಯಾರನ್ನ ಒಬ್ಬರಿದಾರಂದ್ರೆ ಮಹಾನ್ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯ ಅವರು. ಯಾಕಂದ್ರೆ ಎಷ್ಟಿ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದು ಏಕೈಕ ಚೀಫ್ ಮಿನಿಸ್ಟರ್ ಅಂದ್ರೆ ಇವ್ರು ಬಿಟ್ರೆ ಯಾರು ಇಲ್ಲ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಸುಮ್ನೆ ಹೇಳ್ಕೊಂತಾರೆ ನಾವ್ ಎಷ್ಟೇ ನಾವು ಕಾಪಾಡ್ತೀರಿ ಅನ್ನೋದು. ಅವ್ರ ಹಣವನ್ನ ಎತ್ತಿ ಲೂಟಿ ಮಾಡಿದ್ದು ಯಾರನ್ನ ಒಬ್ರು ಇದಾರೆ ಅಂದ್ರೆ ಅದು ಕಾಂಗ್ರೆಸ್ ಗೌರ್ಮೆಂಟ್ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಇವರು ಬಡಾಯಿ ಕೊಚ್ಕೊಂಡಿರುವ ಇವತ್ತಿನ ಬಜೆಟ್ ಅಲ್ಲಿ ಯಾರಿಗಪ್ಪ ಸಾರ್ವಜನಿಕರಿಗೆ ನೀವು ಈ ಸರ್ಕಾರ ಆಗ್ಲಾದ್ರೆ ಏನು, ಶ್ರೀಮಂತರ ಹತ್ರ ತೆಗೆದು ಬಡವರಿಗೆ ಕೊಡುವುದು ಸರ್ಕಾರ. ಅಂದ್ರೆ ಸಮಾನವಾಗಿ ನೋಡ್ಕೊಳ್ಳೋದು ಅವ್ರ ಬಾಧ್ಯತೆ ಅಲ್ವಾ? ಅದು ಬಿಟ್ಟು ಇವ್ರ ಮನೆಗಳಲ್ಲಿ ಇವ್ರು ಶ್ರೀಮಂತರಾಗ್ತಾರೆ, ಯಾರು ಮಿನಿಸ್ಟರ್ಗಳಾಗಿದಾರೋ MLAಗಳಾಗಿದಾರೋ ಇವ್ರು ಶ್ರೀಮಂತರಾಗ್ತಾರೆ ಹೊರ್ತು, ಅವ್ರ ಚೇಲೆಗಳು ಶ್ರೀಮಂತರಾಗ್ತಾರೆ ಹೊರ್ತು ಬಿಟ್ರೆ ಬಡವರು ತಾನೇ ಇದ್ರೆ ಮಧ್ಯವರ್ತಿಗಳ ತರ ನಾವಿದ್ದೀವಿ. ನಾವು ಟ್ಯಾಕ್ಸ್ ಕಟ್ತಾನೆ ಇರ್ಬೇಕು. ಆ ಟ್ಯಾಕ್ಸ್ ಹಣದಲ್ಲೇ ಇವ್ರು ಎಂಜಾಯ್ ಮಾಡ್ತಾನೆ ಇರ್ಬೇಕು. ಬಿಸ್ಲರಿ ವಾಟರ್ ಇಂದ ಇರ್ಬೋದು, ಇವ್ರು ಕುತ್ಕೊಂಡೋ ಚೇರ್ ಇಂದ ಏನು ಮಸಾಜು ಚೇರ್ಗಳು ಬೇಕಲ್ವಾ? ಬಡವರು ಬಗ್ಗರು ಅವ್ರು ಟ್ಯಾಕ್ಸ್ ಕಟ್ತಾರೆ ನೋಡಿ, ಒಂದ್ ಬೆಂಕಿ ಪಟ್ಟಣ ತಗೊಂಡು. ಇವ್ರಿಗೆ ನಾಚಿಕೆ ಆಗೋದಿಲ್ವಾ? ಈ ಬಜೆಟ್ಗಳನ್ನ ಊರ್ ಉದ್ದ ಹೇಳ್ತಾರೆ. ಬಜೆಟ್ಗಳಲ್ಲಿ ಯಾವ್ದು ಇದು ಬರುತ್ತೆ ಮೇಡಮ್? ಒಂದನ್ನ ಬಡವರಿಗೆ ಸಿಗುವಂತ ಬಜೆಟ್ ಒಂದು ಅಕ್ಕಿ ಬಡವ್ರಿಗೆ ಹೋಗುತ್ತೆ ಅಂತ ಹೇಳ್ತೀರ ತಾವೆಲ್ಲ. ಅಕ್ಕಿಯಲ್ಲಿ ಭ್ರಷ್ಟಾಚಾರ ಇಲ್ವಾ? ಅಲ್ಲಿ ಹೋಗಿ ರೇಷನ್ ಅಂಗಡಿಯಲ್ಲಿ 10 kg ಅಕ್ಕಿ ಇದ್ರೆ 8 kg ಕೊಡ್ತಾರೆ, 5 kg ಅಕ್ಕಿದ್ರೆ 4 kg ಕೊಡ್ತಾರೆ. ಅದ್ರಲ್ಲೇ 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಲಂಚ ಕೊಡ್ಲೇಬೇಕು. ಇದನ್ನೆಲ್ಲ ಬಜೆಟ್ ಅಲ್ಲಿ ನಾವು ಅಕ್ಕಿ ಕೊಡ್ತೀರಿ, ಗ್ಯಾರಂಟಿ ಕೊಡ್ತೀರಿ. ಗ್ಯಾರಂಟಿ ಎಷ್ಟು ತಿಂಗಳ ಇಟ್ಕೊಟ್ಟು? ಗ್ಯಾರಂಟಿ ಎಲ್ಲ ಹೆಣ್ಮಕ್ಳಿಗೆ ಬಸ್ ಉಚಿತ ಅಂತ ಈ ಕಡೆ ಗಂಡು ಮಕ್ಳ ಹತ್ರ ಕಿತ್ತು ಹೆಣ್ಮಕ್ಳಿಗೆ ಫ್ರೀ. ಆ ಕಡೆ ಎಣ್ಣೆ ಮೇಲೆ ಎಷ್ಟು ಬೇಕು ಅಷ್ಟು ಏರ್ಬಿಟ್ರು. ಎಣ್ಣೆ ಕುಡಿಯೋರು ಮನೆಗೆ ಕೂಲಿ ಮಾಡಿ ಕೊಡಂಗಿಲ್ಲ, ನಾವ್ ಎತ್ಕೊಂಡು ಹೋಗಿ ಇವ್ರು ತುಂಬೇಕು. ಯಾರಿಗೆ ಸಾರ ಅಂಗಡಿಗೆ ತುಂಬೇಕು. ಕುಡಿಯೋರು ಯಾರು ಏನು ಮದ್ಯಪಾನ ಸಮಂಜಸ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಬಜೆಟ್ ಅಂತೂ ಸುಮ್ನೆ ಬಡಾಯಿ ಕೊಚ್ಕೊಂಡು ಬಜೆಟ್ ಬಿಟ್ರೆ
ಇನ್ ಯಾವುದೇ ಸರ್ಕಾರದ ಹತ್ರ ಹಣ ಇಲ್ಲ. ಸರ್ಕಾರದ ಹತ್ರ ಹಣ ಇಲ್ಲದೆ ಏನು ಬಜೆಟ್ ನ ಊರುದ್ದ ಓದೋದು ಸುಮ್ಮನೆ ಅದು ಪರಂಪರವಾಗಿ ಬಂದ್ಬಿಟ್ಟಿದೆ. ಬಜೆಟ್ ಬಂದಿದ ತಕ್ಷಣ ಏನು ಓದಬೇಕು, ಅದನ್ನ ಚರ್ಚೆ ಮಾಡ್ಬೇಕು, ಚರ್ಚೆ ಮಾಡಿ ಜನಗಳ ತಲೆಗೆ ತುಂಬ್ಬೇಕು, ಅಷ್ಟ್ ಬಿಟ್ರೆ ಆ ಬಜೆಟ್ ಇವತ್ತಿನ ದಿನಕ್ಕೆ ಮುಗಿದೋಗುತ್ತೆ. ಇವತ್ತು ನಾಳಿದ್ದು ಒಂದ್ 3 ದಿವಸ ಬಜೆಟ್ ಮಾತುಕತೆ ನಡೀತದೆ, ಆಮೇಲೆ ಜನಗಳು ಮರ್ತೋಗ್ತಾರೆ. ಸರ್ಕಾರಗಳಿಗೂ ಅದೇ ಬೇಕಾಗಿದೆ. ಅವರು ಈ ಮಟ್ಟದಲ್ಲಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗೆಲ್ಲ ಭರವಸೆ ಅನ್ನೋದೇ ಈ ರಾಜಕಾರಣಿಗಳ ಮೇಲೆ, ಈಗಿರುವ ರಾಜಕಾರಣಿಗಳ ಮೇಲೆ ನಮಗೆ ಒಟ್ಟೋಗಿದೆ ಮೇಡಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾತಾಡ್ತಾ ಇದ್ರಿ ಅವಾಗ್ಲೇ, ಅಂದ್ರೆ ಇವ್ರಿಬ್ರು ಮಾತುಗಳನ್ನು ಕೂಡ ಕೇಳಿದ್ರಿ. ಒಂದು ಕಡೆ ಕಾಂಗ್ರೆಸ್ ಮುಖಂಡರು ಮಾತಾಡಿದ್ರು, ಮತ್ತೊಂದು ಕಡೆ ಮಹೇಶ್ ಅವರು ಹೇಳ್ತಾ ಇದ್ರು. ಸೊ ಇವ್ರಿಬ್ರು ಮಾತುಗಳನ್ನ ಕೇಳಿ ನೀವೇನ್ ಹೇಳ್ತೀರಾ? ಮೇಡಮ್, ಇವರಿಬ್ರು ಮಾತುಗಳನ್ನ ನಾನು ಕೇಳಿಸ್ಕೊಂಡೆ. ನಾನು ಹೇಳೋದು ಇಷ್ಟೇ, ಶಾಸಕಾಂಗ ಈ ದಿನಗಳಲ್ಲಿ ಕಾನೂನನ್ನ ತಯಾರು ಮಾಡುವ ಕೈಗಾರಿಕೆ ಆಗಿದೆ, ಕೈಗಾರಿಕೆ ಘಟಕ ನಂಬರ್ 1. ಕಾರ್ಯಾಂಗ ಇದನ್ನ ವ್ಯಾಪಾರ ಮಾಡುವ ಒಂದು ವ್ಯಾಪಾರ ಅಂಗಡಿ ಆಗಿದೆ, ಅವ್ರ ಜೋಬಿಗೆ ಹೋಗ್ತದೆ. ಹಾಗಾಗಿ ಯಾವ ಬಜೆಟ್ಗಳು ಜನಪ್ರಿಯವಾದ ಯೋಜನೆಗಳನ್ನ ಮಾಡ್ತಾ ಇಲ್ಲ. ಯಾವುದೇ ರೀತಿ ಬೆಲೆ ಏರಿಕೆ ಮಾಡಿದ್ರೆ ನೋಡಿ, ಯಾವುದು ಉತ್ತಮ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅಂತಂದ್ರೆ ಮೇನ್ ಆಗಿ ಅವರು ಬರ್ತಕ್ಕಂಥ ಆದಾಯವನ್ನ ಖರ್ಚು ಮಾಡ್ಬೇಕಷ್ಟೇ, ಸಾಲ ಕಡೆ ಹೋಗ್ಬಾರ್ದು. ನಂಬರ್ 1 ಅಲ್ವೇ? ಆ ಹಣ ಯಾವುದೇ ರೀತಿ ಭ್ರಷ್ಟಾಚಾರ ಆಗದೆ ಪಾರದರ್ಶಕವಾಗಿ ಗುಣಮಟ್ಟವಾಗಿ ಅದನ್ನು ಉಪಯೋಗ ಮಾಡಬೇಕು. ಆಗ ಭ್ರಷ್ಟರನ್ನ ಶಿಕ್ಷಿಸ್ಬೇಕು. ಇವತ್ತು ಲೋಕಾಯುಕ್ತರು ಎಷ್ಟು ಜನ ಭ್ರಷ್ಟನ್ನ ಹಿಡಿದಿದ್ದಾರೆ ಮೇಡಮ್, ನಿಮ್ ಟಿವಿಲೆಲ್ಲ ತೋರಿಸಿದ್ರೆ, ಪೈಪಲ್ಲೆಲ್ಲ ಕಕ್ಕಸ್ ಗುಂಡಿಲೆಲ್ಲ ದುಡ್ಡು ನೋಟಿನ ಕಂತುಗಳು. ಬಟ್ ಅವ ಈ ಮುಂದಕ್ಕೆ ಏನಾಯ್ತು ಅಂತ ಗೊತ್ತಿಲ್ಲ ನಮ್ಗೆ. ಅದನ್ನ ಆ ಒಂದು ವಿಚಾರಗಳನ್ನ ಸದನದಲ್ಲಿ ಚರ್ಚೆ ಆಗ್ಬೇಕು. ನಾವು ಇಷ್ಟು ಜನನ್ನ ಹಿಡಿದಿದೀವಿ, ಅವ್ರಿಗೆ ಇಷ್ಟು ಶಿಕ್ಷೆ ಕೊಟ್ಟಿದೀವಿ, ಆ ಅಮೌಂಟನ್ನ ಇವರು ಇಮಿಡಿಯೇಟ್ ಆಗಿ ಸರ್ಕಾರ ಖಜಾನೆಗೆ ಹಾಕಬೇಕು. ಹಾಕೊಂಡು ಅಭಿವೃದ್ಧಿ ಕಡೆಗೆ ಅದನ್ನ ಬಳಸಬೇಕು. ಆಮೇಲೆ ಕೇಸು ಈ ಕಾಲಕ್ಕೆ ಆಗಲ್ಲ ಬಿಡಿ, 30 ವರ್ಷ 40 ವರ್ಷ ಇತ್ತ ಕೇಸ್ ಮುಗಿದಾಗ ಅವರಂತೆ ಆದಾಗ ಅದು ವಾಪಸ್ ಹೇಗಿದ್ರು ಪ್ರತಿ ವರ್ಷ ಸಂಗ್ರಹಣೆ ಮಾಡ್ತಾರೆ ತೆರಿಗೆನ, ಅದ್ರಲ್ಲಿ ಕೊಟ್ಟರಾಯ್ತು. ಅಂತ ಒಂದು ಕಾಯ್ದೆಗಳನ್ನ ಇವರು ಜಾರಿ ತಂದ್ಕೊಂಡು ಭ್ರಷ್ಟರಿಗೆ ದಿಕ್ಕ ಸ್ವಪ್ನವಾಗಿ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಬಜೆಟ್ನ ಪರಿಪೂರ್ಣವಾಗಿ ಜನಪರ ಯೋಜನೆ, ಮೂಲಭೂತ ಸೌಕರ್ಯ, ಮೇನ್ ಆಗಿ ಮೂಲಭೂತ ಸೌಕರ್ಯಗಳನ್ನ ನೀಡಬೇಕು. ಶಿಕ್ಷಣ ಕೊಡಬೇಕು, ಗುಣಮಟ್ಟದ ಶಿಕ್ಷಣ, ಆರೋಗ್ಯ ಮತ್ತು ಬಡವರ ಕಲ್ಯಾಣ. ಇದು ನಮ್ಮ ಪಾರ್ಟಿಯ ಉದ್ದೇಶ ಮೇಡಮ್. ಓಕೆ, ಇನ್ನ ಮಹೇಶ್ ಅವರೇ, ಮೈಸೂರು ಅಂತ ವಿಚಾರ ಬಂದಾಗಿದೆ. ಮೈಸೂರಿನಲ್ಲಿ 150 ಎಕರೆಯಲ್ಲಿ ಫಿಲ್ಮ್ ಸಿಟಿ ಮಾಡ್ಬೇಕು ಅಂತ ಬಹಳಷ್ಟು ಚರ್ಚೆಗಳಿದೆ. ಈಗ ಅದು ಕೂಡ ಮುನ್ನೆಲೆಗೆ ಬಂದಿದೆ, ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ವಾಸ್ ಇಟ್ ಟು ಮೀ? ಅಲ್ಲ, ನನ್ಗ ಚೈತ್ರ ಕೇಳಿ ತಾವು? ಇಲ್ಲ ಮೇಡಮ್, ನನಗೆ ಒಂದ್ ನಿಮಿಷ ಸ್ನೇಹಿತರೆ, ನನಗೆ ನಿಮ್ದು ವಾಯ್ಸ್ ತುಂಬಾ ಕಮ್ಮಿ ಬರ್ತಾ ಇದೆ ರಚನಾ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ಲ? ನನ್ನ ಪ್ರಶ್ನೆ ಈಗ ಮಹೇಶ್ ಅವರಿಗೆ. ಮೇಡಮ್, ಈಗ ನೀವ್ ಹೇಳಿದ್ರಿ ಈ ರಾಜಕಾರಣಿಗಳಿಗೆ ನಾವು ಎಷ್ಟು ಇದ್ರ ಬಗ್ಗೆ ನಾವು ಮಾತಾಡಿದ್ರು ಕೂಡ ಅವ್ರಿಗೆ ದಪ್ಪ ಚರ್ಮಗಳಾಗೋಗಿದೆ. ಈಗಿರುವ ರಾಜಕಾರಣಿಗಳು, ಈಗಿರುವ ಮಿನಿಸ್ಟರ್ಗಳಿಗೆ, ಇವರಿಗೆ ಏನು ಸೋಫಾಗಳು ಬೇಕು, ಇನ್ನೊಂದು ಸೌಕರ್ಯಗಳು ಬೇಕು, ಮೈಸೂರಲ್ಲಿ ಏನ್ ಮಾಡ್ಬೇಕಂತಿದಾರೋ ಅದನ್ನ ಮಾತ್ರ ನಿಲ್ಸೋದಿಲ್ಲ ಇವರು. ಅವ್ರಿಗೆ ಏನೇನ್ ಬೇಕೋ, ಬಡವರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ, ಬಡವರಿಗೆ ಏನ್ ಮಾಡ್ಬೇಕು ಅನ್ನೋ ಯೋಚನೆ ಕೂಡ ಇಲ್ಲ. ಈ ಸರ್ಕಾರಗಳು ಹೆಂಗ್ ನಡೆಸಬೇಕು ಅನ್ನೋದನ್ನ, ಸರ್ಕಾರದಲ್ಲಿ ಹಣಗಳನ್ನ ಉಳಿತಾಯ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಸರ್ಕಾರಿ ಅಧಿಕಾರಿಗಳು ಸಿಂಪಲ್ ಆಗಿ ಒಂದು ಡೈವರ್ಟ್ ಆಗೋದು ಬೇಡ ಅಂತ ನಾನು ಸಿಂಪಲ್ ಆಗಿ ಹೇಳಿ ಆಚೆ ಬರ್ತೀನಿ ಮೇಡಮ್. ಸರ್ಕಾರಿ ಅಧಿಕಾರಿಗಳು ನಿಮ್ಮ ತೆರಿಗೆ ಹಣದಿಂದ ಬಂದಿರುವ ವೆಹಿಕಲ್ ಗಳನ್ನ ಅವ್ರ ಮನೆಗಳಿಗೆ ಪಾತ್ರೆ ತಗೊಂಡ್ಬರೋದಕ್ಕೆ, ಮತ್ತೆ ಅಡಿಗೆ ಸಾಮಾನುಗಳು ತಗೊಂಡ್ಬರೋದಕ್ಕೆ, ಹಾಗೂ ತರಕಾರಿ ತಗೊಂಡ್ಬರೋದಕ್ಕೆ ನಮ್ಮ ಗಾಡಿಗಳನ್ನ, ಇನೋವಾಗಳನ್ನ, ಯಾವ್ಯಾವ ಕಾರುಗಳಿದೆ ಎಲ್ಲಾ ಕಾರುಗಳನ್ನ ಈಗಿರುವ ಸರ್ಕಾರಿ ಅಧಿಕಾರಿಗಳು ಕಂಪಲ್ಸರಿ ಯೂಸ್ ಮಾಡ್ತಾ ಇದ್ದಾರೆ. ಹಾಗೂ ಕೇಂದ್ರ ಸ್ಥಾನದಲ್ಲಿ ಯಾವುದೇ ಅಧಿಕಾರಿಗಳು ಇಲ್ಲ. ಅಲ್ಲಿ ಅವರು ಒಂದು ಆನೇಕಲ್ಲಲ್ಲಿ ಒಬ್ರು ಅಧಿಕಾರಿ ಇದ್ರೆ, ಅವರು ಹೊಸಕೋಟೆಯಲ್ಲಿ ಇಲ್ಲ ಬೆಂಗಳೂರಲ್ಲಿ ವಾಸ ಇದ್ದಾರೆ. ಅಲ್ಲಿಗೆ ಅಪ್ಪಂದು ನಿಮ್ಮ ಕಾರಿನ ಏನು ಗೌರ್ಮೆಂಟ್ ಕಾರುಗಳು ಖರ್ಚು ಮಾಡ್ತಾ ಇದಾವೆ, ಪೆಟ್ರೋಲ್ ಹಾಕೊಂಡು ತಿರುಗ್ತಾ ಇದಾವೆ. ಇದು ಕೋಟ್ಯಾಂತರ ರೂಪಾಯಿ ಪೋಲ್ ಆಗ್ತಾ ಇದೆ. ಆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಪೋಲ್ ಆಗ್ತಾ ಇದೆ, ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ.
ಸುಮ್ಮನೆ ಮಾತಾಡೋದು, ಬಡಾಯಿ ಕೊಚ್ಕೊಳೋದು, ನಾವ್ ಹಿಂಗ್ ಮಾಡ್ತೀರಿ ಹಂಗ್ ಮಾಡ್ತೀರಿ ಅಂತ. ಸರ್ಕಾರದ ಬಳಿ ಹಣನೇ ಇಲ್ಲ. ನಾನ್ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ. ಈಗ ರೋಡ್ಗಳು ನೋಡಿರ್ಬೇಕು ನೀವೆಲ್ಲ. ಇವ್ರಿಗೆ ಹಣ ಇದ್ದಿದ್ರೆ ರೋಡ್ಗಳೆಲ್ಲ ಹಳ್ಳಗಳು ಮಣಕಾಲು ಉದ್ದ ಹಳ್ಳಗಳು ಬಿದ್ದು ಹೋಗಿ ಎಲ್ಲ ಬಿದ್ದು ಸಾಯ್ತಾ ಇದಾರೆ. ಅದ್ರ ಬಗ್ಗೆ ಅವ್ರಿಗೆ ಗಮನನೂ ಇಲ್ಲ. ಸರ್ಕಾರ ಹತ್ರ ಹಣನೂ ಇಲ್ಲ. ಏನು ಶಾಸಕರು ಕೊಡ್ಬೇಕಾಗಿರೋ ಅನುದಾನನೂ ಕೊಡ್ತಾ ಇಲ್ಲ. ಇವರೆಲ್ಲ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಗುಳುಮ್ ಅಂತ ನುಂಗ್ತಾ ಇದಾರೆ. ಗ್ಯಾರಂಟಿಗೆ ಅಷ್ಟು ಲಕ್ಷ ಬೇಕು, ಅಷ್ಟು ಲಕ್ಷ ಕೋಟಿ ಬೇಕು ಅಂತಾರೆ. ಅದ್ರಲ್ಲಿ ಇವ್ರಿಗೆ ಎಷ್ಟು ಪರ್ಸೆಂಟೇಜ್ ಸೇರ್ತಾ ಇದೆಯೋ. ಸುಮ್ನೆ ಈ ಬಜೆಟ್ ಏನಿದೆ ಸುಮ್ಮನೆ ಜನಗಳಿಗೆ ಚಿಪ್ಪು ಕೊಟ್ಟು, ತೆಂಗಿನ ಚಿಪ್ಪು ತರ ಚಿಪ್ಪು ಕೊಟ್ಟು ಕಳ್ಸಿಕೊಡ್ತಾರೆ. ಆ ತಿರುಪತಿಗೆ ನಾಮ ಹಾಕೊಂಡು ಚಿಪ್ಪು ಹಿಡ್ಕೊಂಡು ನಾವು ಭಿಕ್ಷೆ ಬಿಡ್ಬೇಕು ಅನ್ನೋ ಲೆಕ್ಕಕ್ಕೆ ಈ ಬಡಾಯಿ ಕೊಚ್ಚಿಕೊಳ್ಳುವ ಸರ್ಕಾರಗಳು, ಈ JCP ಪಾರ್ಟಿಗಳು ನಡೆಸ್ತವೆ ಅನ್ನೋದಕ್ಕೆ ಇದು ಉದಾಹರಣೆ ಅಲ್ಲ. ನೀವೆಲ್ಲ ಹಿಂದೆ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ. ಇವ್ರು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತಾರೋ ಇವ್ರು ಗುಡ್ಸ್ಕೊಂಡು ಗುಂಡಾಂತರ ಮಾಡಿ ಜನಗಳ ಕೈಗೆ ಚಿಪ್ಪು ಕೊಟ್ಟು ಹೋಗುವ ಸರ್ಕಾರಗಳು ಅಂತ ಹೇಳೋದಕ್ಕೆ ಏನ್ ಬಜೆಟ್ ಬಗ್ಗೆ ಮಾತಾಡಕ್ ಬಂದ್ರೆ ಚಿಪ್ಪು ಕೊಡುವ ಬಜೆಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ನನ್ ಮಾತು ನಿಮ್ಗೆ ಅರ್ಥ ಆಗಿರ್ಬೋದು. ಬಜೆಟ್ ಇವರಿಂದ ಈ JCP ಪಾಠಗಳಿಂದ ಯಾವುದೇ ರೀತಿಯಲ್ಲಿ ಬಡವರ ಬಗ್ಗರು ಉದ್ಧಾರ ಆಗ್ತಾರ ಅನ್ನೋದಕ್ಕೆ ಯಕ್ಷಪಕ್ಷನ ಕುತ್ಕೊಬೇಕು. ನಾವು ಕಾಯ್ತಾನೆ ಇರ್ಬೇಕು. ಅವರು ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಮೊಮ್ಮಕ್ಕಳು ತಿನ್ನೋ ಅಷ್ಟು ಆಸ್ತಿಗಳನ್ನ ಮಾಡಿ ಇಟ್ಟು ಹೋಗ್ತಾ ಇರ್ತಾರೆ. ಬಿಟ್ರೆ ನಮಗ ಸಾರ್ವಜನಿಕರಿಗೆ ಏನು ಮಾಡೋದಿಲ್ಲ ಇವ್ರು ಅನ್ನೋದಕ್ಕೆ ಈ ನಿಮ್ಗೆಲ್ಲ ಗೊತ್ತಿದೆ. ಇದನ್ನ ಹೊಸದಲ್ಲ. 20 ವರ್ಷದಿಂದ ಇದೇ ನಾಟಕಗಳೇ. ತಿಂತಾ ಇರೋದೆ, ತೇಗ್ತಾ ಇರೋದೆ. 40% ಅಂತಾರೆ ಇವ್ರು ಬಂದಾಗ, ಅವ್ರು ಬಂದಂಗ 50% ಅಂತಾರೆ. ಈ ಬಜೆಟ್ ಅಲ್ಲಿ ಹಣನೇ ಇಲ್ಲ. ಲೂಟಿ ಮಾಡ್ಕೊಂಡು ಸಾರಿ ಮದ್ಯದ ಮೇಲೆ ರೈಸ್ ಮಾಡ್ತಾರೆ, ಸಬ್ ರಿಜಿಸ್ಟರ್ ಮೇಲೆ ರೈಸ್ ಮಾಡ್ತಾರೆ, ಎಲ್ಲಾ ಮೇಲೆ ರೈಸ್ ಮಾಡ್ತಾರೆ. ಸಿದ್ದರಾಮಯ್ಯ ಯಾವ್ದು ಬಿಟ್ರು ಸಿದ್ದರಾಮಯ್ಯ ಒಂದೇ ಒಂದು ಬಿಡಿ, ಇಂಥದ್ದು ರೈಸ್ ಮಾಡಿಲ್ಲ ಅಂತ ಹೇಳಿ. ಹಾಲು ನೆಕ್ಸ್ಟ್ ರೈಸ್ ಆಗ್ತಾ ಇದೆ, ನೀರ್ ರೈಸ್ ಆಯ್ತು. ಇನ್ನೇನ್ ಜನಗಳಿಗೆಲ್ಲ ರೈಸ್ ಮಾಡಾಯ್ತು. ಜನಗಳ ಕೈಗೆ ಚಿಪ್ಪು ಕೊಟ್ಟಾಯ್ತು. ಚಿಪ್ಪೆತ್ಕೊಂಡು ಇನ್ ಭಿಕ್ಷೆ ಬೇಡಕ್ ಹೋಗ್ಬೇಕು. ಇಲ್ಲಾಂದ್ರೆ ತಿರುಪತಿಗೆ ನಾಮ ಹಾಕೊಂಡು ಎಂಟ್ರನ್ ಸ್ವಾಮಿ ಪಾದಾಲ್ ಗೋವಿಂದ ಅನ್ಕೊಂಡು ಹೋಗ್ಬೇಕಷ್ಟೇ ನಾವಿನ್ನ. ಅಷ್ಟಿಗೆ ಮಾಡಿಟ್ಟಿರುವ ನಮ್ಮ ಸರ್ಕಾರ JCP ಪಾರ್ಟಿಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ವೀರೇಶ್ ಕುಮಾರ್ ಅವರೇ ಏನ್ ಹೇಳ್ತೀರಾ? ಅದು ಮೈಸೂರಲ್ಲಿ ಫಿಲ್ಮ್ ಸಿಟಿ ಮಾಡ್ಬೇಕು ಅಂತ ಇದೆ. ಅದಕ್ಕೆ 500 ಕೋಟಿನೂ ಕೂಡ ಮೀಸಲಿಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಾತು. ಮೇಡಮ್, ಫಿಲಂ ಸಿಟಿ ಮಾಡ್ಬೇಕು ಅಂತ ನಂಜನಗೂಡು ಪಕ್ಕನೇ ಅಲ್ಲಿ ಜಮೀನನ್ನು ನೋಡಿದ್ದಾರೆ. ಬಟ್ ಇದು BJP ಗೌರ್ಮೆಂಟ್ ಇಂದ ನಡೀತಾನೆ ಇದೆ. ಇದು ಫಿಲಂ ಸಿಟಿ ಮಾಡ್ಬೇಕು ಅಂತ BJP ಗೌರ್ಮೆಂಟ್ ಇಂದ ನಡೀತಾ ಇದೆ. ಬಟ್ ಬಜೆಟ್ ಅಲ್ಲಿ ಘೋಷಣೆ ಅದು ಅಧಿಕೃತವಾಗಿ ಆಗ್ಬೇಕಲ್ಲ ಮೇಡಮ್. ನಾನು ನಿಮ್ ಮೊದಲನೇ ಸಲ ಹೇಳಿದೆ, ಯಾವುದೇ ಯೋಜನೆಗಳಾದ್ರೂ ಕೂಡ ಯೋಜನೆಗಳನ್ನ ಬದ್ಧತೆಯಿಂದ ಮಾಡ್ಬೇಕು. ಅವರು ಅದರ ವೆಚ್ಚವನ್ನ ಇಟ್ಕೊಂಡು ಆ ವರ್ಷದಲ್ಲಿ ಮಾಡ್ತೀವ, ಇಲ್ಲ 2 ವರ್ಷದಲ್ಲಿ ಮುಗಿಸ್ತೀವ, ಇಲ್ಲ 10 ವರ್ಷ ಬೇಕೋ ಈ ವಿಷಯ. ಈಗ ನೋಡಿ, ಫಿಲಂ ಸಿಟಿ ಮಾಡ್ತೀವಿ ಅಂತ 10 ವರ್ಷದಿಂದ ಹೇಳಿ ಆ ಭಾಗದ ಭೂಮಿಯ ಬೆಲೆ ಜಾಸ್ತಿ ಆಯ್ತೆ ಹೊರತು ಫಿಲಂ ಸಿಟಿ ಬಂದಿಲ್ಲ. ಫಿಲಂ ಸಿಟಿ ಬಂದ್ರೆ ಉದ್ಯೋಗ ಜಾಸ್ತಿ ಆಗ್ತಿದೆ ಅಂತಂತಾರೆ. ಇವರು ಈಗ ಆಲ್ರೆಡಿ ನಂಜನಗೂಡು ಭಾಗದಲ್ಲಿ ಕಡ್ಕೊಳ ಮತ್ತು ತಾಂಡೆ ಇಂಡಸ್ಟ್ರಿ 2 ಡೆವಲಪ್ಮೆಂಟ್ ಆಗಿದೆ. ಅಲ್ಲಿ ಎಷ್ಟು ಉದ್ಯೋಗವನ್ನ ಸ್ಥಳೀಕರಿಗೆ ಕೊಟ್ಟಿದ್ದಾರೆ ಇವರು? ನೀವು ಅದನ್ನ ಆಲೋಚನೆ ಮಾಡಿದ್ದೀರಾ? ಕೇಳಿಸ್ತಾ ಇದೆ ಮೇಡಮ್? ಎಷ್ಟು ಜನ ಇವ್ರು ಹೇಳೋದೇನೋ, ಆ ಭಾಗದಲ್ಲಿ ಕೈಗಾರಿಕಾ ಉದ್ಯಮಿಯ ಡೆವಲಪ್ಮೆಂಟ್ ಆದ್ರೆ ಸಾವಿರಾರು ಲಕ್ಷ ಅಂತಾರೆ. ಅಂಗಡಿ ಮಡ್ಕೊಂಡು ಬೋಂಡ ಅವುಗಳು ಸಿಗ್ತೇವೆ. ಯಾವುದೇ ಕೈಗಾರಿಕಾ ಉದ್ಯಮಿಗಳೇ ಆದ್ರೂ ಸಿಟಿ ಆದ್ರೂ ಅಷ್ಟೇ ಆ ಭಾಗದ ಜನರಿಗಾಗಲ್ಲ. ಜಮೀನು ಹೋದಂತವ್ರಿಗೆ ಒಂದು ರೈತರಿಗೆ ಜಮೀನು ಎಲ್ಲಾ ಜಮೀನುಗಳು ಆಯ್ತು ಸಿನಿಮಾ ರಂಗಕ್ಕೆ ಎಲ್ಲೋ ಒಂದು ಕಡೆ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಯಾಕೆಂದ್ರೆ ಈಗಾಗಲೇ DK ಶಿವಕುಮಾರ್ ಅವರು ಏನು ಸಿನಿಮಾ ನಟರ ಬಗ್ಗೆ ಒಂದಷ್ಟು ನಟ್ಟು ಬೋಟು ಅಂತ ವಾದ ವಿವಾದಗಳು ಚರ್ಚೆಗಳು ನಡೀತಾ ಇತ್ತು. ಸೊ ಆ ವಿಚಾರವನ್ನ ಇಟ್ಕೊಂಡು ಏನಾದ್ರೂ ಸಿನಿಮಾ ರಂಗಕ್ಕೆ ಶಾಕ್ ಕೊಟ್ಟಿದ್ದಾರಾ? ಯಾಕೆಂದ್ರೆ ಏನ್ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಈಗ 200 ರೂಪಾಯಿ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನ ಮಾರಾಟ ಮಾಡಬಾರದು ಅಂತಿದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
ನೋಡಿ, ಒಂದು ವಿಚಾರ ದಯವಿಟ್ಟು ನೀವು ಅದನ್ನ ರಾಜ್ಯದ ಜನತೆಗೆ ತಪ್ಪು ಮಾಹಿತಿಯನ್ನ ಕೊಡಬೇಡಿ. ನಾವು ಸಿನಿಮಾ ರಂಗಕ್ಕೆ ಒಂದು ರೂಲ್ಸ್ ಅನ್ನು ಕೂಡ ತಂದಿದ್ದೇವೆ. ಏನು ಅಂತ ಹೇಳಿದ್ರೆ, ಕಮ್ಮಿ ದುಡ್ಡಿತ್ತು ಅಂದ್ರೆ ಜಾಸ್ತಿ ಜನ ಮೂವಿಯನ್ನ ನೋಡುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾವು ಪ್ರತಿ ಟಿಕೆಟ್ ಅನ್ನ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಅಲ್ಲಿ 200 ರೂಪಾಯಿಗೆ ಒಂದು ಕ್ಯಾಪ್ ಅನ್ನ ರಿಸ್ಟ್ರಿಕ್ಟ್ ಮಾಡಿದೀವಿ ಅಂತ ಹೇಳಿದ್ರೆ, ಬಡವರು ಕೂಡ ಒಂದು ಅತ್ಯುತ್ತಮವಾದಂತ ಮೂವಿ, ಇಂಗ್ಲಿಷ್ ಆಗಿರೋದು, ಬೇರೆ ಮೂವಿಗಳಾಗಿರ್ಬೋದು, ಒಳ್ಳೆ ಮೂವಿನ ನೋಡ್ಲಿ ಅನ್ನೋ ಒಂದೇ ಕಾರಣದಿಂದ ನಾವು ಆಲ್ರೆಡಿ ಈ ಯೋಜನೆಯನ್ನ ತಂದಿದ್ದೀವಿ. ಇದರ ಅರ್ಥ ನೀನು ಏನೋ ಸಿನಿಮಾ ರಂಗಕ್ಕೆ ನಾವು ಸರ್ಕಾರದಿಂದ ಏನ್ ಕೊಡ್ಬೋದು, ಒಂದು ಟ್ಯಾಕ್ಸ್ ರಿಬೇಟ್ ಕೊಡ್ಬೋದು. ಆ ಟ್ಯಾಕ್ಸ್ ರಿಬೇಟ್ ನಾವು ಆಲ್ರೆಡಿ ಮಾಡಿದ್ದೀವಿ. ಅದರ ಅರ್ಥ ಸೊ 200 ರೂಪಾಯಿ ಅಂತ ಹೇಳಿದ್ರೆ ಟ್ಯಾಕ್ಸ್ ಇರೋದಿಲ್ಲ ಅಂತ ಹೇಳಿ. ಸೊ ಅತ್ಯುತ್ತಮ ಮೂವಿಗಳಿಗೆ, ಮನೋರಂಜನಾ ಮೂವಿಗಳಿಗೆ ನಾವು ಕೊಡ್ತಿದ್ದೇವೆ. ಮತ್ತೆ ಏನು ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಫಿಲಿಂ ಫೆಸ್ಟಿವಲ್ ಅನ್ನ ಮಾಡ್ತೇವೆ, ಅವಾರ್ಡ್ ಅನ್ನ ಮಾಡ್ತೇವೆ. ಅದು ಸರ್ಕಾರದ ವತಿಯಿಂದ ಮಾಡ್ತಕ್ಕಂಥದ್ದು. ಮತ್ತೆ ಸರ್ಕಾರ 5-6 ಏನೋ ಸರಿಸುಮಾರು 12 ಕೋಟಿಯನ್ನ ಪ್ರತಿ ವರ್ಷ ಅದಕ್ಕೆ ಸ್ಪೆಂಡ್ ಮಾಡುತ್ತೆ. ಅಂದ್ರೆ ರಾಜ್ಯದ ಕಲಾವಿದರಿಗೆ ಮತ್ತೆ ರಾಜ್ಯದ ಕಲೆ, ಸಂಸ್ಕೃತಿ ಮತ್ತೆ ಮೂವಿ ಸಿನಿಮಾ ರಂಗವನ್ನ ಅತ್ಯುತ್ತಮಗೊಳಿಸಲು ಮಾಡ್ತಿದೆ. ಈಗ ಬೆಂಗಳೂರು, ಮೈಸೂರಿನಲ್ಲಿ ಏನು 150 crore ಎಕರೆನಲ್ಲಿ ಒಂದು ಹೊಸ ಫಿಲ್ಮ್ ಸಿಟಿಯನ್ನ ಮಾಡ್ತಾ ಇದ್ದೇವೆ. ನಾವು ಬಜೆಟ್ ನಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದೇವೆ. ಘೋಷಣೆ ಮಾಡೋದಕ್ಕೆ ಹಣವನ್ನು ಕೂಡ ಮೀಸಲಿರ್ತಿದ್ದೇವೆ. ಅದರ ಅರ್ಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಸದಾ ಬದ್ಧವಾಗಿದೆ. ಸೊ ನಾವು 100% ಈ ಯೋಜನೆನ ಒಂದು ಸಿನಿಮಾ ರಂಗ ಏನ್ ಟೈಟ್ ಮಾಡ್ತೀವಿ ಅಂತ ಹೇಳಿದ್ರೆ ತಪ್ಪೇನಿದೆ. ಅಂದ್ರೆ ಈಗ ಒಂದು ಸಿನಿಮಾ ನಿರ್ದೇಶಕರು ಮತ್ತೆ ಸಿನಿಮಾ ತಂಡ ಅವರಿಗೋಸ್ಕರನೇ ಸರ್ಕಾರ 12 ಕೋಟಿ ಖರ್ಚು ಮಾಡುವಂತ ಸಂದರ್ಭದಲ್ಲಿ ಅವರದೇ ಆದಂತ ಇದು ನಟರು ಮತ್ತೆ ನಿರ್ಮಾಪಕರು ಬಂದಿಲ್ಲ ಅಂತ ಹೇಳಿದ್ರೆ ನಾವು ಯಾವ ಪುರುಷಾರ್ಥಕ್ಕೆ ಈಗ ಹಣವನ್ನ ಖರ್ಚು ಮಾಡ್ಬೇಕು? ಆ ಹಣವನ್ನ ಬಡವರು ಕೊಡ್ಬೋದಿತ್ತಲ್ಲ. ಸೊ ಆದ್ರಿಂದ ನಾವು ನೆಟ್ ಬೋಲ್ಟ್ ಅನ್ನ ಟೈಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರು ಏನು ಸಿನಿಮಾ ರಂಗ ಮತ್ತೆ ರಾಜ್ಯದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ನಾವು ಆ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ, ನಿರ್ದಾಕ್ಷಿಣ್ಯವಾದಂತ ಕ್ರಮ ತೆಗೆದುಕೊಳ್ತೇವೆ ಅಂತ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಹೇಶ್ ಅವರೇ, ಒಂದಷ್ಟು ಈಗ ಪಾಸಿಟಿವ್ ಆಗಿ ಕೂಡ ಬಜೆಟ್ ನಲ್ಲಿ ಮಂಡನೆ ಆಗಿದೆ. ಆಶಾ ಕಾರ್ಯಕರ್ತರಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಇವ್ರಿಗೂ ಕೂಡ 1,000 ರೂಪಾಯಿ ಹೆಚ್ಚಳವಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ? ಮೇಡಮ್, ಈಗ ಜನಗಳಿಗೆ ನಮ್ಗೆ ಫಿಲಂ ಸಿಟಿ ಬೇಕಾಗಿಲ್ಲ. ಜನಗಳೀಗ ರಸ್ತೆ ಬಿದ್ದು ಸಾಯ್ತಾ ಇದ್ದಾರೆ ಜನಗಳು. ನಮ್ಗೆಲ್ಲ ಜನಗಳ ರಸ್ತೆ ಸರಿ ಇಲ್ಲದೆ ಜನಗಳು ಎಲ್ಲಂದ್ರೆ ಅಲ್ಲಿ ಬಿದ್ದು BMTCಗೋ ಮತ್ತೆ ಲಾರಿಗಳಿಗೋ ಮತ್ತೆ ಇನ್ನೊಂದು ಗಾಡಿಗೂ ಸಿಕ್ಕು ಸಾಯ್ತಾ ಇದಾರೆ. ಇವರು ಫಿಲಂ ಸಿಟಿಗಳು, ಇನ್ನೊಂದು ಮಸಾಜ್ ಸೇವೆಗಳು, ಫಿಲಂ ಸಿಟಿಗಳೆಲ್ಲ ಬಿಟ್ಟು ರಸ್ತೆನ ರೆಡಿ ಮಾಡ್ಲಿ. ಹೈಯೆಸ್ಟ್ ನಮ್ ಇಂಡಿಯಾದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಾರ್ಗಳಿಗೆ ಮತ್ತು ಇನ್ನೊಂದು ರೋಡ್ ಟ್ಯಾಕ್ಸ್ ಕೊಡ್ತಾ ಇರೋದು ನಾವು ಕರ್ನಾಟಕದಲ್ಲೇ ಮಾತ್ರನೇ. ಎಲ್ಲಾ ಕಡೆ ಕಾರ್ಗಳು ಕಮ್ಮಿ ಇದ್ರು ನಮ್ದ್ರಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡಿ ನಾವು ಗಾಡಿಗಳು ತಗೊಂತಾ ಇದ್ದೀರಿ. ಸುಮಾರು ಒಂದು ವಿನೋವಾ ವೆಹಿಕಲ್ ತಗೋಬೇಕಂದ್ರೆ ಎಲ್ಲಾ GST ಎಲ್ಲ ಸೇರಿ ಒಂದು 12-13 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಕಟ್ಟಿ ನಾವು ಎಲ್ಲಾ ಮಾಡ್ತಾ ಇದ್ದೀರಿ. ಅದು ಬಿಟ್ಟು ಕಂಪನಿ ಎಲ್ಲ ಕಟ್ಟಿ ನೋಡಿದ್ರೆ ಕಂಪನಿ ಮಾಲೀಕರಿಗೆ 1 ಲಕ್ಷ ಸಿಗೋದಿಲ್ಲ. ಆದ್ರೆ ಸರ್ಕಾರಗಳಿಗೆ ಯಾವುದೇ ಒಂದು ಕಾರಲ್ಲಿ ಅರ್ಧಕ್ಕೆ ಅರ್ಧ ಭಾಗ ಲಾಭ ಸಿಗೋದು ಸರ್ಕಾರಗಳಿಗೆ. ಆ ಲಾಭ ತೆಗೆದುಕೊಂಡಿರುವ ಡೀಸೆಲ್ ಪೆಟ್ರೋಲ್ ಅಲ್ಲಿ ಹಾಕಿರುವ ಚಾರ್ಜಸ್ ನಾವು ರೋಡ್ ಡೆವಲಪ್ಮೆಂಟ್ ಮಾಡ್ತೀರಿ ಅನ್ನೋ ಟ್ಯಾಕ್ಸ್ ಹಾಕಿ ಬಡಾಯಿ ಕೊಚ್ಕೊಳ್ಳುವ ಸರ್ಕಾರಗಳಿಗೆ ನಾನೊಂದು ಕಿವಿ ಇನ್ನೋದು ಒಂದೇ ಮಾತೆ, ಫಸ್ಟ್ ರಸ್ತೆ ಕೊಡಿ ಸ್ವಾಮಿ. ನೀವು 7 ಮಕ್ಕಳಿಗೆ ಟ್ಯಾಕ್ಸ್ ಹಾಕೋದು ಹೆಚ್ಚಲ್ಲ, ನೀವು ರಸ್ತೆ ಕೊಡಿ. ನಿಮ್ಮ ಆದ್ಯತೆ ಅದು, ಆದ್ಯತೆ ಕೆಲಸ ಮಾಡಿ. ರಸ್ತೆ ಗುಣಮಟ್ಟದ ರಸ್ತೆ ಕೊಟ್ಟು ಆನಂತರ ನೀವು ಟ್ಯಾಕ್ಸ್ ವಸೂಲಿ ಮಾಡ್ಬೇಕು. ಇಲ್ಲದಿದ್ದಲ್ಲಿ ಇದೆಲ್ಲ ಬಡಾಯಿ ಕೊಚ್ಕೊಂಡು ಸರ್ಕಾರಗಳು ಬಿಟ್ಟು ಅದೇನಕ್ಕೆ ನಮ್ಗೆ ಮೈಸೂರಲ್ಲಿ ಫಿಲಂ ಸಿಟಿ ಮಾಡಿ ಏನು ಉದ್ಧಾರ ಮಾಡೋದೇನಿಲ್ಲ. ಅದರಲ್ಲಿ ಪರ್ಸೆಂಟೇಜು ಸರ್ಕಾರಗಳು ಮಾಡೋದಕ್ಕೆ ಇಳಿತವೆ. ಹಾಗಾಗಿ ನನ್ನ ಅನಿಸಿಕೆ ಒಂದೇ ಮೇಡಮ್, ದಯವಿಟ್ಟು ಈ ಫಿಲಿಂ ಸಿಟಿ ಎಲ್ಲ ಕೈ ಬಿಟ್ಟು ಫಸ್ಟ್ ಏನಿದೆ ನಮ್ಮ ಸರ್ಕಾರಗಳಲ್ಲಿ ರಸ್ತೆ ಮತ್ತೆ ಬಡವರ ಬಗ್ಗರಿಗೆ ನೀವೇನ್ ಕೊಡ್ತೀರಿ ಅಂತ ಹೇಳಿದ್ರು ಭಾಗ್ಯಗಳಲ್ಲಿ ಸರ್ಕಾರ ಮುಳುಗಿ ಹೋಗಿದೆ. ಆ ಸರ್ಕಾರ ಯಾವ್ದೇ ಭಾಗ್ಯಗಳು ಜನಗಳಿಗೆ ಸೇರ್ತಾ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಆ ಭಾಗ್ಯಗಳನ್ನ ಪೂರೈಸಿ ನೀವು ಬಡಾಯಿ ಕೊಚ್ಕೊಳೋದ್ ಬಿಟ್ಟು ರಸ್ತೆಯಲ್ಲಿ ದಿನಗಳಲ್ಲಿ ನೂರಾರು ಜನ ತಿಂಗಳಲ್ಲಿ ಸಾಯ್ತಾರೆ, ಅವ್ರನ್ನ ಕಾಪಾಡಿ ಅಂತ ಹೇಳ್ತಾ ಈ ಸರ್ಕಾರಕ್ಕೆ ಒಂದು ಕಿವಿ. ಯಾಕಂದ್ರೆ ಸುಮಾರು ಪೆಟ್ರೋಲ್ ಮತ್ತು ಡೀಸೆಲ್ ಇವರಿಬ್ರು GSTಗಳು ಆಗ್ತಿರೇ ಇದ್ರೆ ನಮ್ 30-40 ರೂಪಾಯಿ ಲೀಟರ್ ಪೆಟ್ರೋಲ್ ಸಿಗೋದು 100 ರೂಪಾಯಿ ಕೊಡ್ತಾ ಇದ್ರೆ ಮೇಡಮ್, ಅರ್ಧಕ್ಕರ್ಧ ಭಾಗ ఎక్కువ ಕೊಡ್ತಾ ಇದ್ದೀರಿ. ಅದು ಸಾಲದಿದ್ರೆ ಟೋಲ್ ಪೇ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲ ಮಾಡಿ ನೀವು ಸರ್ಕಾರಗಳ ಕೆಲಸ ಏನು? ಸಾರ್ವಜನಿಕರಿಗೆ ನೀರು, ರೋಡು ಮತ್ತು ಮೂಲಭೂತ ಸೌಕರ್ಯ ಕೊಡ್ಬೇಕಾಗಿರೋ ಆದ್ಯ ಕರ್ತವ್ಯಗಳು, ಅದನ್ನ ಕೊಡಕ್ಕೆ ಇಲ್ಲಿ ಮೊದ್ಲು ಅದಕ್ಕೆ ಕೊಡೋದಕ್ಕೆ ಇವ್ರ ಕೈಯಲ್ಲಿ ಆಗಲ್ಲ ಅಂದ್ರೆ ಇದ್ಯಾವ್ದೋ ಫಿಲಂ ಸಿಟಿ ಕಟ್ತಾರಂತೆ. ನಗುಬಾಟ್ಲು ಸರ್ಕಾರಕ್ಕೆ, ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಕೊಡೋ ಜನಗಳನ್ನ ಕಾಪಾಡ್ರಿ. ಫಸ್ಟ್ ಜನಗಳು ಕೊರೋನಾದಲ್ಲಿ ಸತ್ತು ಬಿದ್ದು ಎದ್ದು ಬಂದವ್ರೆ,
ಅದ್ರಲ್ಲಿ ಈ ನಡುವೆ ಆ ಕೊರೋನಾದಲ್ಲಿ ಕೊಟ್ಟಿರೋ ಇಂಜೆಕ್ಷನ್ಗಳಿಗೆ ಎಷ್ಟೋ ಜನ ಕೈ ಕಾಲುಗಳು ಈ ನಡುವೆ ಇನ್ನೊಂದು ಜ್ವರ, ಅಕ್ಕಿ ಜ್ವರ, ಇನ್ನೊಂದು ಜ್ವರ, ಅದನ್ನ ನೋಡಿ ಅದ್ರಲ್ಲಿ ಬಂದು ಲೂಟಿ ಮಾಡೋದ್ ಬಿಟ್ಟು ಫಿಲಿಂ ಚೇಂಬರ್ ನ ಕೈ ಬಿಟ್ಟು ಈಗ ಅಕ್ಕಿ ಜ್ವರ ಇನ್ನೊಂದು ಬರ್ತದೆ, ಅದನ್ನ ನೋಡ್ರಿ ಸರ್ಕಾರ. ನೀವ್ ಬಿಟ್ಬಿಟ್ಟು ನಾವು ಸರ್ಕಾರ ನಾವು ಮಾಡಿದ್ದು ನೀವು ನೋಡ್ಬೇಕು ಅನ್ನೋದಿಲ್ಲ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಹಾಗಾಗಿ ಈ ಮಸಾಜ್ ಚೇರ್ಗಳು, ಈ ಫಿಲಿಂ ಸಿಟಿಗಳು ಇವೆಲ್ಲ ಬಿಟ್ಟು ಸಾರ್ವಜನಿಕರಿಗೆ ಏನ್ ಬೇಕು, ರಸ್ತೆ, ನೀರು, ಇಂಥದ್ನ ಇಂಪ್ಲಿಮೆಂಟ್ ಮಾಡ್ಲಿ. ಬಿಟ್ಟು ಎಲ್ಲಾ ಕಡೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಒಂದು ಈ ಪಂಚಾಯತಿಗೆ ಹೋದ್ರು ಭ್ರಷ್ಟಾಚಾರ ನಡೀತಾ ಇದೆ. ಅದನ್ನ ಕಡಿವಾಣ ಹಾಕ್ರಿ ಸ್ವಾಮಿ. ಅದು ಬಿಟ್ಟು ಇದು ಯಾವ್ದೋ ಫಿಲಿಂ ಕಟ್ತಾರಂತೆ, ಇನ್ನೊಂದ್ ಮಾಡ್ತಾರಂತೆ. ಯಾಕೆ ಇವೆಲ್ಲ ನಿಮಗ್ ಬೇಕು? ಸರ್ಕಾರಗಳ ಕೆಲಸ ಅದಲ್ಲ. ವಿದ್ಯುತ್ತು, ನೀರು, ಏನ್ ನಮ್ಗೆ ಮೂಲಭೂತ ಚರಂಡಿ, ಸ್ಯಾನಿಟರಿ ಇಂಥವ್ ಮಾಡಿ ಸ್ವಾಮಿ, ಅಂತ ನಿಮ್ ಕೆಲ್ಸ. ಅದು ಬಿಟ್ಬಿಟ್ಟು ನೀವ್ ಯಾವ ಸಿಟಿ ಕಟ್ಟೋದು ನಿಮ್ ಕೆಲ್ಸನ? ಇದು ಒಂದು ಚಿಪ್ಪು ಕೊಡುವ ಬಜೆಟ್ ಮೇಡಮ್. ಖಂಡಿತ ಸರ್. ಓಕೆ, ಇನ್ನು ನೀವೇನ್ ಹೇಳ್ತೀರಾ ವೀರೇಶ್ ಕುಮಾರ್ ಅವರೇ ಕೊನೆಯದಾಗಿ ಇವತ್ತಿನ ಬಜೆಟ್ ಬಗ್ಗೆ? ಮೇಡಮ್, ನಾನು ಕೊನೆಯದಾಗಿ ಹೇಳೋದು, ಇದು ಕೇವಲ ಒಂದು ಆದಾಯ ಮತ್ತು ವೆಚ್ಚವನ್ನು ಲೆಕ್ಕ ಹಾಕೋದು ಅಷ್ಟೇ ಬಿಟ್ರೆ ಇನ್ಯಾವುದೇ ರೀತಿಯ ಒಂದು ಏನು ಉತ್ತಮ ಅತ್ಯುತ್ತಮ ಬಜೆಟ್ ಅಲ್ಲ ಇದು. ಯಾವುದೇ ಬಜೆಟ್ ಆದ್ರೂ ಇದು ಸಾಮಾನ್ಯ ಬಜೆಟ್. ಇವರು ಏನು ಹಣವನ್ನ ಲೂಟಿ ಮಾಡ್ಕೊಳಕ್ಕೆ ಸರ್ಕಾರಕ್ಕೆ ಇವ್ರು ಸಂಬಳ ತಗೊಳ ಅಂತ ಬಜೆಟ್ ಅಷ್ಟೇ ಮೇಡಮ್. ಅದ್ರ ಬಿಟ್ರೆ ಇನ್ನೇನಿಲ್ಲ, ಇಲ್ಲಿ ವಿಶೇಷತೆಯಾದ ಏನೂ ಇಲ್ಲ. ಖಂಡಿತ ಸರ್, ಧನ್ಯವಾದ ಇಬ್ಬರಿಗೂ ಕೂಡ ನಮ್ಮ ಚರ್ಚಾ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತನಾಡಿದಕ್ಕೆ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ, ನಮಸ್ಕಾರ. ಓಕೆ ಮೇಡಮ್, ಥ್ಯಾಂಕ್ ಯು. ಏನೋ ಈಗಾಗಲೇ ಇವತ್ತಿನ ನಮ್ಮ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆಗಳು ಕೂಡ ನಡೆದ್ವು. ಇವತ್ತಿನ ಸಿಎಂ ಸಿದ್ದರಾಮಯ್ಯ ಅವರು ಏನು 16ನೇ ಬಜೆಟ್ ಅನ್ನ ಮಂಡಿಸಿದ್ರು. 4 ಲಕ್ಷ ಕೋಟಿ ಬಜೆಟ್ ಇದು ಇವತ್ತು ಮಂಡನೆಯನ್ನ ಮಾಡಿರುವಂತದ್ದು. ಅದರಲ್ಲಿ ಒಂದಷ್ಟು ಉದ್ಯಮಕ್ಕೆ, ಒಂದಷ್ಟು ಇಲಾಖೆಗಳಿಗೆ ಬಂಪರ್ ಗಿಫ್ಟ್ ಗಳಿದ್ರೆ, ಒಂದಷ್ಟು ಇಲಾಖೆಗಳ ಬಗ್ಗೆ ಯಾವುದೇ ರೀತಿಯ ಪ್ಲಸ್ ಮೈನಸ್ ಇಲ್ಲ. ಜೊತೆಗೆ ಹಳೆಯದಾಗಿದ್ದಂತಹ ಯೋಜನೆಗಳನ್ನೇ ಈಗ ಮುಂದುವರ್ಸ್ಕೊಂಡು ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಕೂಡ ನಡೀತಾ ಇದೆ. ಅಂದ್ರೆ ವಿರೋಧ ಪಕ್ಷದ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಟೀಕೆ ಮಾಡಿದ್ದಾರೆ. ಈಗ ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ಬಜೆಟ್ ಆಗ್ಬೇಕು, ಆದ್ರೆ ಇದು ಸಾರ್ವಜನಿಕರಿಗೆ ಅನುಕೂಲವಾಗಲ್ಲ ಅಂತಹ ಬಜೆಟ್. ಜೊತೆಗೆ ಬಜೆಟ್ ಅಂತ ಮಂಡನೆ ಆಗುತ್ತೆ. ಬಜೆಟ್ ಮಂಡನೆ ಆದ್ಮೇಲೆ ಅದು ಎಷ್ಟು ಜನರ ಕೈಗೆ ಸೇರುತ್ತೆ, ಎಷ್ಟು ಫಲಾನುಭವಿಗಳ ಕೈಗೆ ಸೇರುತ್ತೆ ಅನ್ನೋದು ಕೂಡ ನಾವು ನೋಡ್ಬೇಕಾಗತ್ತೆ ಅಂತ ಈಗ ನಮ್ಮಲ್ಲಿ ಜಾಯ್ನ್ ಆಗಿದ್ದಂತ ಅತಿಥಿಗಳು ಕೂಡ ಒಟ್ಟಿನಲ್ಲಿ ಬಜೆಟ್ ಅಂತೂ ಮಂಡನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಹೋಗಿದೆ, ಎಷ್ಟು ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ ಕಾದು ನೋಡೋಣ. ಏನೋ ಇವತ್ತಿನ ಸರ್ಕಾರದ ಬಜೆಟ್ ಏನು ಮಂಡನೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ. ವಿರೋಧ ಪಕ್ಷವೂ ಕೂಡ ಈ ಬಜೆಟ್ ಅನ್ನ ಬಹಳಷ್ಟು ಟೀಕೆ ಮಾಡ್ತಾ ಇದೆ. ಆಡಳಿತ ಪಕ್ಷದವರು ಕೂಡ ಇದು ಅತ್ಯುತ್ತಮ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಏನು ಬಜೆಟ್ ಮಂಡನೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಕೆಲಸಗಳು ಕಾರ್ಯರೂಪಕ್ಕೆ ಬರುತ್ತೆ ಅಂತ ಕಾದು ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತೆ CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.